ಮತ್ತಾಯನು ಬರೆದ ಸ್ವಾರ್ಥ ಪುಸ್ತಕ, ಮತ್ತಾಯನು ಬರೆದ ಸ್ವಾರ್ಥ ಪುಸ್ತಕ 16ನೇ ಅಧ್ಯಾಯದಲ್ಲಿ 23, ತಮಿಳು ಭಾಷಾಂತರದಲ್ಲಿ 23. ಮ್ಯಾಥ್ಯೂ ಚಾಪ್ಟರ್ 16 ವರ್ಸ್ 23. ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ. ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎಂದು ಹೇಳಿದನು. ಓಕೆ, ಇಲ್ಲಿ ಪೇತ್ರನನ್ನು ನೋಡಿ ಒಂದು ಕಾರ್ಯ ಹೇಳುತ್ತಾರೆ. ನಿನ್ನ ಯೋಚನೆ ಯಾರಾಗಿದೆ? ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎಂದು ಹೇಳಿದರು. ಓಕೆ, ನಿನ್ನ ಯೋಚನೆ ಮನುಷ್ಯ ಯೋಚನೆ ಹೊರತು ದೇವರ ಯೋಚನೆ ಇಲ್ಲ ಎಂದು ಹೇಳಿ ಅವನನ್ನು ಗದರಿಸಿದ. ಪ್ರಾರ್ಥನೆ ಮಾಡಿ ದೇವ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ದೇವರೇ, ಈ ವಾಕ್ಯಗಳನ್ನು ನಮಗೆ ತಿಳಿಸಿಕೊಡಪ್ಪ. ಈ ವಾಕ್ಯಗಳ ಮೂಲಕವಾಗಿ ದೇವರೇ, ನಾವು ನಮ್ಮ ಆತ್ಮ ರೀತಿಯಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುವಂತೆ ನಮಗೆ ದಯಮಾಡಿ ನಡೆಸು. ನಾಮವನ್ನು ಮಹಿಮೆಪಡಿಸು. ಯೇಸುವಿನ ಮುದಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹಲ್ಲೆಲೂಯಾ. ಓಕೆ, ಆ್ಯಕ್ಚುಲಿ ಯೇಸು ಸ್ವಾಮಿ ಫಿಲಿಪ್ಪು ಸೆಸರಿಯಾ ಎಂಬ ದೇಶಕ್ಕೆ ಬರ್ತಾರೆ. ಎಲ್ಲ ಸುತ್ತಾಡಿ ಎಲ್ಲ ದೇಶದಲ್ಲಿ ಸ್ವಾರ್ಥ ಸಾರಿ ಜನರಿಗೆ ಬಿಡುಗಡೆ ಕೊಟ್ಟು ಹಾಗೆಯೇ ಬರ್ತಾ ಇರುವಾಗ ಫಿಲಿಪ್ಪು ಸೆಸರಿಯಾ ಎಂಬ ದೇಶದೊಳಗೆ ಬಂದ ಮೇಲೆ ಅವರು ತಮ್ಮ ಶಿಷ್ಯರನ್ನು ನೋಡಿ ಕೇಳುತ್ತಾರೆ, ಈ ಜನರೆಲ್ಲರೂ ನನ್ನನ್ನು ಏನೆಂದು ಹೇಳುತ್ತಾರೆ, ಇಲ್ಲಾಂದರೆ ಏನೆಂದು ಹೇಳುವರು ಎಂದು ಕೇಳುವಾಗ ಶಿಷ್ಯರೆಲ್ಲರೂ ಒಬ್ಬೊಬ್ಬರು ಒಂಥರ ಹೇಳ್ತಾರೆ. ಏನೋ ನಿಮ್ಮನ್ನು ನೋಡಿ ಜಾನ್ ದ ಬ್ಯಾಪ್ಟಿಸ್ಟ್, ಯೋಹಾನನು ಎಂದು ಹೇಳ್ತಾರೆ. ನಿಮ್ಮನ್ನು ನೋಡಿ ಎಲಿಯಾ ಎಂದು ಹೇಳ್ತಾರೆ. ನೀವು ಒಂದು ಪ್ರವಾದಿ ಎಂದು ಹೇಳ್ತಾರೆ. ಈ ಥರ ಎಲ್ಲ ಯೇಸು ಸ್ವಾಮಿ ಪರವಾಗಿ ಹೇಳುವಾಗ ಅವರು ಕೇಳುತ್ತಾ ಇದ್ರು. ಕೇಳಿಸ್ಕೊಂಡ ಮೇಲೆ ಅವರು ಶಿಷ್ಯರನ್ನು ನೋಡಿ ಕೇಳುತ್ತಾರೆ. ಏನು ಕೇಳ್ತಾರೆ? ನನ್ನನ್ನು ನೀವು ಏನು ಅನ್ನಿಸ್ತಾ ಇದ್ದೀರಿ? ತಿರುಗಿ ಹೇಳ್ತೀನಿ ನೋಡ್ರಿ. ನನ್ನ ಪರವಾಗಿ ನೀವು ನನ್ನನ್ನು ಏನೆಂದು ಅನ್ನಿಸ್ತಾ ಇದ್ದೀರಿ ಎಂದು ಹೇಳುವಾಗ ಇಮಿಡಿಯೇಟಾಗಿ ಏನು ಮಾಡಿದ್ದ ಪೇತ್ರನು? ನೀವೇ ಜೀವವುಳ್ಳ ದೇವರ ಕುಮಾರನು. ಇಮಿಡಿಯೇಟಾಗಿ ಹೇಳಿದ ತಕ್ಷಣ ದೇವರಿಗೆ ತುಂಬ ಖುಷಿ, ಸಂತೋಷವಾಯಿತು. ಪೇತ್ರನ ನೋಡಿ ಹೇಳ್ತಾರೆ, ಪೇತ್ರನೇ, ಇದು ನಿನ್ನ ಬುದ್ಧಿಯಿಂದ ನೀನು ಹೇಳುತ್ತಾ ಇಲ್ಲ, ದೇವರು ನಿಮಗೆ ಈ ಪ್ರಕಟಣವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಹೇಳಿದ ತಕ್ಷಣ ಪೇತ್ರನಿಗೆ ತುಂಬ ಖುಷಿಯಾಯಿತು. ಯಾಕೆ? 12 ಶಿಷ್ಯರ ಮಂದಿಯಲ್ಲಿ ಪೇತ್ರನು ಮಾತ್ರ ಹೊಗಳುತ್ತಾರೆ. ಹೇಗೆ ಹೊಗಳುತ್ತಾರೆ ಗೊತ್ತಾ? ಇದು ದೇವರಿಂದ ನಿಮಗೆ ತೋರಿ ಬಂದಿತ್ತು, ತಂದೆಯಾದ ದೇವರಿಂದ ನಿಮಗೆ ತೋರಿ ಬಂದಿತ್ತು. ನಿನ್ನ ಜ್ಞಾನದಿಂದ ನೀನು ಇದು ಹೇಳಿಲ್ಲ, ದೇವರು ನಿಮಗೆ ಪ್ರಕಟಿಸಿದ್ದಾರೆ ಎಂದು ಹೇಳಿದ ತಕ್ಷಣ ಪೇತ್ರನಿಗೆ ಖುಷಿಯಾಯಿತು. ದೇವರು ನನ್ನನ್ನು ಹೊಗಳುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಆತನೇ ಆತನೇ ಒಬ್ಬನೇ ಮಗನಾದ ದೇವರು, ಆತನೇ ಪರಲೋಕ ರಾಜ್ಯದಿಂದ ಇಳಿದು ಬಂದ ದೇವರು ಎಂದು ಶಿಷ್ಯರಿಗೆ ಗೊತ್ತಾಗಿದ ತಕ್ಷಣ ಇದುವರೆಗೂ ಹೇಳದೇ ಇದ್ದ ಒಂದು ಗುಪ್ತವಾದ ಕಾರ್ಯವನ್ನು ಅವ್ರಿಗೇನು ಮಾಡ್ತಾರೆ? ಹೇಳುತ್ತಾರೆ. ಅದು ಏನು? ಆ ವಾಕ್ಯ ಓದ್ರಿ. ಅದು ಏನೆಂದರೆ 20ನೇ ವಚನ. ಆಗ ಆತನು, ನಾನು ಕ್ರಿಸ್ತನಾಗಿದ್ದೇನೆಂಬುದನ್ನು ಯಾರಿಗೂ ಹೇಳಬೇಡಿರಿ ಎಂದು ಶಿಷ್ಯರಿಗೆ ಖಂಡಿತವಾಗಿ ಹೇಳಿದನು. ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಆರಂಭ ಮಾಡಿದರು. ಅಂದರೆ ಇಷ್ಟು ದಿನ, ಇಷ್ಟು ತಿಂಗಳು, ಇಷ್ಟು ವರ್ಷ ಅವ್ರ ಜೊತೆಯಲ್ಲಿ ಇರುವವರೆಗೆ ಅವ್ರು ಏನು ಮಾಡಿಲ್ಲ? ದೇವರು ಯಾಕೆ ಬಂದಿದ್ದಾನೆ, ಏನು ಮಾಡಬೇಕೆಂದಿದ್ದಾನೆ, ನನ್ನ ಕಾರ್ಯ ಏನು ಎಂದು ಅವ್ರೇನು ಮಾಡಿಲ್ಲ, ಶಿಷ್ಯರಿಗೆ ತಿಳಿಸಲಿಲ್ಲ. ಆದರೆ ಶಿಷ್ಯರ ಜೊತೆಯಲ್ಲಿರುವಾಗ ಅವ್ರಿಗೆ ಬೇಕಾಗಿರುವ ಎಲ್ಲ ಕಾರ್ಯವನ್ನು ಮಾಡಿದರು. ಇಲ್ಲ, 2 ಮೀನು 5 ರೊಟ್ಟಿ ಏನು ಮಾಡಿದ್ದ? ಆಶೀರ್ವದಿಸಿ 5,000 ಜನರು ತಿನ್ನುವಂತೆ. ಆಮೇಲೆ ಏನು ಮಾಡಿದ್ದ? 12 ಇಲ್ಲ ಅದು ಓಕೆ. ಆಮೇಲೆ 4,000 ಜನರು ತಿನ್ನುವಂತೆ
ಅದ್ಭುತ ಮಾಡಿದ. ಈ ಥರ ಒಂದು ಅತಿಶಯ ಅದ್ಭುತ ಮಾಡುತ್ತಾ ಇರುವಾಗ ಜನರಿಗೆಲ್ಲರೂ ಗೊತ್ತಾಯಿತು ದೇವರಿಂದಲೇ ಈ ಕಾರ್ಯವನ್ನು ನಡೆಯುತ್ತಾ ಇದೆ. ಆದ್ದರಿಂದ ಯೇಸು ಸ್ವಾಮಿ ಜೊತೆಯಲ್ಲಿ ಇದ್ದರೆ ನಮಗೆ ಸಾಕು. ಅಲ್ಲೇಲೂಯಾ, ಅಲ್ಲೇಲೂಯಾ. ಯೇಸು ಸ್ವಾಮಿ ಜೊತೆಲಿದ್ದರೆ ನಮಗೆ ಸಾಕು. ಯೇಸು ಸ್ವಾಮಿ ಜೊತೆಲಿದ್ದರೆ ನಮಗೆ ಗೌರವ. ಯೇಸು ಸ್ವಾಮಿ ಜೊತೆಲಿದ್ದರೆ ದೇವರ ಆಶೀರ್ವಾದ ಸಿಕ್ಕುತ್ತೆ. ಯಾಕಂದರೆ ಎಲ್ಲ ಮನುಷ್ಯರು ಯೇಸು ಸ್ವಾಮಿಯೊಂದಿಗೆ ಶಿಷ್ಯರನ್ನು ಏನು ಮಾಡ್ತಾ ಇದ್ರು? ಘನಪಡಿಸ್ತಾ ಇದ್ರು, ಗೌರವಿಸ್ತಾ ಇದ್ರು. ಆದುದರಿಂದ ಯೇಸು ಸ್ವಾಮಿ ಒಂದಿಗೆ ಇರಬೇಕೆಂದು ಶಿಷ್ಯರೆಲ್ಲ ತೀರ್ಮಾನ ಮಾಡಿ ಅವರೊಂದಿಗೆ ಇರುವುದನ್ನೇ ಭಾಗ್ಯವೆಂದು ಅನ್ನಿಸಿದರು. ಅಲ್ಲೇಲೂಯಾ, ಅಲ್ಲೇಲೂಯಾ. ಆದುದರಿಂದ ಯೇಸು ಸ್ವಾಮಿ ಏನು ಹೇಳಿಲ್ಲ ಅವರಿಗೆ, ಯಾಕೆ ನಾನು ಬಂದಿದ್ದೀನಿ, ಕ್ರೈಸ್ತನು ಬಂದಿರುವ ಉದ್ದೇಶ ಏನೆಂದು ಅವರಿಗೆ ಹೇಳಿಲ್ಲ. ಆದರೆ ಆವತ್ತು ಈ ಜನರು ಬಾಯಿ ಬಿಟ್ಟು ಪೇತ್ರನ ಮೂಲಕವಾಗಿ ಹೇಳಿದರು, ನೀವೇ ಜೀವವುಳ್ಳ ದೇವರ ಕುಮಾರನು. ಅಲ್ಲೇಲೂಯಾ. ಅದು ಹೇಳಿದ ತಕ್ಷಣ ಆವತ್ತು ಅವರು ಪ್ರಾರಂಭ ಮಾಡುತ್ತಾರೆ, ಕ್ರಿಸ್ತನು ಏನಕ್ಕೋಸ್ಕರ ಈ ಭೂಮಿಗೆ ಬಂದ. ಅಲ್ಲೇಲೂಯಾ. ನಾನು ಬಂದಿದ್ದ ಉದ್ದೇಶ ಏನು ಎಂದು ಹೇಳಕ್ಕೆ ಆರಂಭ ಮಾಡಿದರು. ಇದು ಆರಂಭ ಮಾಡಿದ ತಕ್ಷಣ ಪೇತ್ರನಿಗೆ ಏನಾಯ್ತು ಅಂದರೆ, ನೋಡ್ರಿ ಲಿಸನ್, ನಾನು ಗಮನಿಸಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಪೇತ್ರನಿಗೆ ಏನಾಯ್ತು ಅಂದರೆ, ಇದು ಯಾರಿಗೆ ಸಂಭವಿಸಬಾರದು? ಯೇಸು ಸ್ವಾಮಿಗೆ ಸಂಭವಿಸಬಾರದು. ಯಾಕೆಂದರೆ ಅವನು ಕ್ರಿಸ್ತನನ್ನು ಇದುವರೆಗೆ ಯಾರಾಗಿ ಅನ್ನಿಸ್ತಾ ಇದ್ದ, ಇಲ್ಲಾದರೆ ಯಾವ ಮುಖಾಂತರವಾಗಿ ಯೋಚನೆ ಮಾಡ್ತಾ ಇದ್ದ ಅಂದರೆ, ಈ ಲೋಕದ ಅನುಸಾರವಾಗಿಯೇ ದೇವರ ಮೇಲೆ ಏನು ಮಾಡಿದ್ದ? ಮನಸ್ಸಿಟ್ಟಿದ್ದ. ತಿರುಗಿ ನಾನು ಹೇಳ್ತೀನಿ ನೋಡ್ರಿ, ಅಂದರೆ ಏನು ಏಟು ಬರಬಾರ್ದು, ಏನು ಹಿಂಸೆ ಬರಬಾರ್ದು, ಏನು ದುಷ್ಟ ಕಾರ್ಯಗಳು ನಡೆಯಬಾರ್ದು, ನಾವೆಲ್ಲ ನಿಮ್ಮ ಜೊತೆಲಿದ್ದೀವಿ, ನಾವೆಲ್ಲ ನಿಮ್ಮನ್ನು ಕಾಪಾಡ್ತೀವಿ. ಅರ್ಥ ಆಯ್ತಾ? ಈ ಥರ ಅವರು ಅನ್ನಿಸ್ಕೊಂಡು ಶಾರೀರ ಅನುಸಾರವಾಗಿ, ಲೋಕ ಅನುಸಾರವಾಗಿ ದೇವರನ್ನು ಹಿಂಬಾಲಿಸಿದ್ರು. ಆದರೂ ದೇವರ ಬಲಿಗೆ ಇದ್ದರು. ಅವ್ರ ಮೈಂಡೆಲ್ಲ ಹೇಗೆ ಇತ್ತು? ಹೇಗೆ ಇತ್ತು? ಮನುಷ್ಯ ಅನುಸಾರವಾಗಿ ಇತ್ತು. ಅರ್ಥ ಆಯ್ತಾ? ಮನುಷ್ಯ ಅನುಸಾರವಾಗಿ ಇತ್ತು. ಆದರೆ ಅವ್ರಿಗೆ ಹೆಸರು ಶಿಷ್ಯರು, ದೇವರ ಜೊತೆಯಲ್ಲಿ ಇರುವವರು. ಇನ್ನೂ ಹೇಳಬೇಕಾದ್ರೆ ನನಗೆ ಆಶ್ಚರ್ಯ, ಯೇಸು ಸ್ವಾಮಿ ಹಿಡಿದು ಕೊಡಲ್ಪಟ್ಟಿದ್ದ ಆವತ್ತು ರಾತ್ರಿ ಪೇತ್ರನ್ನು ಹಿಂಬಾಲಿಸ್ತಾನೆ, ದೂರದಿಂದ ಹಿಂದೆ ಬರ್ತಾ ಇದ್ದಾನೆ. ಆವಾಗ ಒಂದು ಬೆಂಕಿ ಹಾಕಿ ಅಲ್ಲಿ ಎಲ್ಲ ಜನರು ಏನು ಮಾಡ್ತಾಯಿದ್ರು, ತುಂಬ ಚಳಿ ಇದ್ದದ್ರಿಂದ ಕೂತ್ಕೊಂಡು, ಅದಕ್ಕೆ ಕರೆಕ್ಟಾಗಿ ವರ್ಡ್ ನನಗೆ ಗೊತ್ತಿಲ್ಲ, ಚಳಿ ಕಾಯಿಸ್ತಾ ಇದ್ದಾರಾ? ಓಕೆ, ಚಳಿ ಕಾಯಿಸ್ತಾ ಇದ್ರು, ಕೆಲವು ವರ್ಡ್ ಬರಲ್ಲ, ಸರಿಯಾ? ಅರ್ಥ ಆಯ್ತಾ? ಆವಾಗ ಒಂದು ಸ್ತ್ರೀ ನೋಡಿ ಹೇಳ್ತಾಳೆ, ಇವನನ್ನು ಕಾಣುವಾಗ ಯಾರಂತೆ ತೋರಿ ಬರ್ತಾರೆ? ಯೇಸು ಸ್ವಾಮಿಯನ್ನು ಪೇತ್ರನ್ನು ನೋಡುವಾಗ ಇಬ್ಬರಿಗೆ ಏನು ಕಂಡು ಬಂದಿಲ್ಲ, ವ್ಯತ್ಯಾಸನೇ ಇಲ್ಲ. ಅದು 12 ಜನರು ಯೇಸು ಸ್ವಾಮಿ ಅಂತೆ ಇದ್ದರು. ಅವ್ರ ಮುಖದ ಹೋಳಿಕೆ, ಆಮೇಲೆ ಅವರು ಹಾಕಿದ್ದ ಡ್ರೆಸ್ ಎಲ್ಲ ನೋಡುವಾಗ ಯೇಸು ಸ್ವಾಮಿ ಅಂತೆ ಇತ್ತು. ಅದ ಶಿಷ್ಯರು. ಅವ್ರು ಹೇಳ್ತಾರೆ, ನೋಡಿ ನಿನ್ನನ್ನು ಕಾಣುವಾಗ ಅವರಂತೆ ಕಾಣಿಸ್ತಾ ಇದೆ ಅಂತ ಹೇಳುವಾಗ ಅವನೇನು ಮಾಡಿದ್ದ? ತಿರಸ್ಕರಿಸ್ತಾ ಇದ್ದ ಅಲ್ವಾ? ನಾನು ಅಂಥವರಲ್ಲ, ಅವ್ರ ಜೊತೆಯಲ್ಲಿರುವವರೆಲ್ಲ ಏನು ಮಾಡ್ತಾ ಇದ್ದ? ತಿರಸ್ಕರಿಸ್ತಾ ಇದ್ದ. ಈ ಡಿನೈಯಿಂಗ್ ಜೀಸಸ್ ಕ್ರೈಸ್ಟ್, ಕರೆಕ್ಟಾ? ಆದರೆ ಅವ್ರು ಹೇಳ್ತಾ ಇದ್ದಲ್ಲ, ಮೂರು ಸ್ಥಳದಲ್ಲಿ ಹೋಗಿ ನಿಲ್ಲುವಾಗಲೂ 3 ಸ್ಥಳದಲ್ಲಿ ಹೇಳ್ತಾರೆ, ನಿನ್ನ ಮಾತು, ನಿನ್ನ ನುಡಿ, ನಿನ್ನ ಮುಖ ಯಾರಾಗಿ ಕಂಡು ಬರುತ್ತದೆ? ಕ್ರಿಸ್ತನ ಶಿಷ್ಯರಾಗಿ ಕಂಡು ಬರುತ್ತದೆ. ಅಲ್ಲೇಲೂಯಾ. ಇದೆಲ್ಲ ನಾವು ಓದುವಾಗ ನನಗೆ ಅರ್ಥ ಆಯಿತು, ದೇವ ಜನರು, ಸಭೆಗೆ ಬರುವವರು, ಆರಾಧನೆ ಮಾಡುವವರು, ಲೋಕದ ಮನುಷ್ಯರಿಗೆ ನಾವು ಕ್ರೈಸ್ತರಾಗಿ ಕಂಡು ಬರುತ್ತೇವೆ, ನಾವು ಕ್ರೈಸ್ತರಾಗಿ ನಮ್ಮನ್ನು ತೋರಿಸುತ್ತೇವೆ. ಓಕೆ, ನಾವು ಪ್ರಾರ್ಥನೆ ಮಾಡುತ್ತೇವೆ, ನಮ್ಮ ಮನೆಯಲ್ಲಿ ಕ್ರೈಸ್ತರೆಂದು ಜನರು ಕಾಣುವಂಥ ಕಾರ್ಯಗಳಿದೆ. ಪೀಪಲ್ ಆರ್ ನೋಸ್, ನಾವು ಯಾರು? ದೇವರ ಮಕ್ಕಳು. ಆದರೆ ದೇವರನ್ನು ಹಿಂಬಾಲಿಸುವವರ ಬಳಿಗೆ ದೇವರು ನಿಜವಾದ ಒಂದು ಕಾರ್ಯ ಹೇಳ್ತಾರೆ. ಏನು ನಿಜ ಅಂದರೆ, ಕ್ರೈಸ್ತನು ಹೇಗೆ ಇರಬೇಕು ಎಂದು ಹೇಳ್ತಾರೆ. ಶಿಷ್ಯನು ಹೇಗೆ ಇರಬೇಕು, ಅದಕ್ಕೆ ಫಸ್ಟ್ ಕ್ರೈಸ್ತನು ಅದರಂತೆ ಅವನು ನಡೆಯುವಂತೆ ಅವರಿಗೆ ಹೇಳ್ತಾರೆ, ಈ ಥರ ನಾನು ಇರಬೇಕು. ಇದು ಕೇಳಿದ ತಕ್ಷಣ ಶಿಷ್ಯರ ಹೃದಯ ಏನಾಯಿತು? ಕರಗಿತ್ತು. ಆದರೆ ಪೇತ್ರನು ಮಾತ್ರ ಇಮಿಡಿಯೇಟಾಗಿ ಹೇಳಿದ್ದ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ಇಷ್ಟು ವರ್ಷ ನನ್ನ ಜೊತೆಲಿ ಇದ್ದೀರಿ, ಇಷ್ಟು ದಿನ ಜೊತೆಲಿ ಇದ್ದೀರಿ, ಆದರೂ ನಿನ್ನ ಬುದ್ಧಿ ಹೇಗೆ ಇದೆ? ನಿನ್ನ ಬುದ್ಧಿ ಹೇಗೆ ಇದೆ? ಲೋಕ ಅನುಸಾರವಾಗಿ ಇದೆ, ಇಲ್ಲಾದರೆ ಮನುಷ್ಯನಿಗೆ ತಕ್ಕಂತೆ ಇದೆ. ಆದರೆ ಹೇಗೆ ಇರಬೇಕು? ದೇವರಿಗೆ ತಕ್ಕಂತೆ ಇರಬೇಕು. ಆ್ಯಕ್ಚುಲಿ ದ ವರ್ಡ್
ಕ್ಲಿಯರ್ಲಿ ಸೇಸ್, ಬೈಬಲ್ ತುಂಬ ಸ್ಪಷ್ಟವಾಗಿ ಹೇಳುತ್ತದೆ, ನಮ್ಮ ಎಲ್ಲರೂ ದೇವರ ಯೋಚನೆ ಉಳ್ಳ ಮಕ್ಕಳಾಗಿರಬೇಕು. ಇಲ್ಲ, ಯು ಥಿಂಕ್ ಅಬೌಟ್ ದ ಲಾರ್ಡ್, ಯು ಥಿಂಕ್ ಅಬೌಟ್ ಅದನ್ನ ದೇವರ ಯೋಚನೆ ಉಳ್ಳ ಮಕ್ಕಳಾಗಿ ಇರಬೇಕು. ಅಪೊಸ್ತಲನಾದ ಪೌಲ್ ಹೇಳ್ತಾನೆ, ನನಗೂ ದೇವರ ಯೋಚನೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ವಾಕ್ಯ ಒಂದೇ ಒಂದು ವಾಕ್ಯ ಹೇಳಿ ನಾನು ಮುಂದೆ ಹೇಳ್ತೀನಿ. ಫಿಲಿಪಿಯರು ಬರೆದ ಪತ್ರಿಕೆ ಓದ್ರಿ. ಫಿಲಿಪಿಯರು ಬರೆದ ಪತ್ರಿಕೆ, ಫಿಲಿಪಿಯನ್ ಚಾಪ್ಟರ್ 3. Chapter 2 verse 5. Philippians chapter 2 verse 5. ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಶೀಷರಿಗೆ ಹೇಳ್ತಾರೆ, ನಿಮ್ಮಲ್ಲಿ ದೇವರ ಮನಸ್ಸು ಇಲ್ಲ. ಯು ಡು ನಾಟ್ ಥಿಂಕ್ ಅಬೌಟ್ ಗಾಡ್. ಅದ ಹೇಳ್ತಾರೆ, ಯು ಡು ನಾಟ್ ಥಿಂಕ್ ಅಬೌಟ್ ಗಾಡ್. ಇಂಗ್ಲೀಷ್ ಭಾಷೆ ಅಂದರೆ ಅದು ಓಡಿ ಚೆನ್ನಾಗಿರುತ್ತೆ ನೋಡಿ. ಕೆಲವು ಓದ್ರಿ. 23ನೇ ವಚನ. ಸಂಬಡಿ ಇಸ್ ರೀಡ್ ಇನ್ ಇಂಗ್ಲೀಷ್. ಓದ್ ವಾಸಿದೆ. 16th Matthew chapter 16 verse 23. You are not setting your mind on the things of God. You are not setting your mind on the things of God. ನಿನ್ನ ಮನಸ್ಸು ದೇವರ ಇಷ್ಟ ಅನುಸಾರವಾಗಿ ಇಳುವ ಮನಸ್ಸಾಗಿ ಇಲ್ಲ. ಬಟ್ ಓಕೆ, ಲಿಸನ್ ಇಟ್, ಆನ್ ದ ಥಿಂಗ್ಸ್ ಆಫ್ ಮ್ಯಾನ್. ಅರ್ಥ ಮಾಡ್ಕೊಳ್ರಿ. ಅವ್ರು ಇಷ್ಟಪಡುವುದು ಏನಂದರೆ, ದೇವರನ್ನು ಹಿಂಬಾಲಿಸುವ ದೇವರ ಮಕ್ಕಳು, ದೇವ ಜನರು ಯಾರಾಗಿರಬೇಕೋ, ಅವ್ರ ಯೋಚನೆ ಮನಸ್ಸು ಹೇಗೆ ಇರಬೇಕೋ, ದೇವರಿಗೆ ಇಷ್ಟವಾಗಿ ಬದುಕುವಂಥ ಮನಸ್ಸಾಗಿ ಇರಬೇಕು. ಅವ್ರು ಹೇಳ್ತಾರೆ, ನಿನ್ನ ಮನಸ್ಸು ಯಾರಾಗಿಲ್ಲ, ದೇವರಿಗೆ ಇಷ್ಟವಾದ ಮನಸ್ಸೆಂದು ಇಲ್ಲ. ಯು ಆರ್ ನಾಟ್ ಸೆಟ್ಟಿಂಗ್ ಯುವರ್ ಮೈಂಡ್ ದ ಥಿಂಕ್ ಆಫ್ ಗಾಡ್. ನಿನ್ನ ಮನಸ್ಸು ಯಾರಾಗಿಲ್ಲ, ದೇವರ ಇಷ್ಟ ಮನಸ್ಸಾಗಿ ಇಲ್ಲ ಎಂದು ಹೇಳಿದ ಮೇಲೆ ಇವಾಗ ಅವ್ರಿಗೆ ಉಪದೇಶ ಮಾಡೋಕ್ಕೆ, ಹೇಳೋಕ್ಕೆ ಶುರು ಮಾಡ್ತಾರೆ. ಈ ವಾಕ್ಯ ಓದ್ರಿ, ಇವಾಗ ಗೊತ್ತಾಗುತ್ತೆ. 24ನೇ ವಚನದಿಂದ ಅವರು ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ 24ನೇ ವಚನ. ಕನ್ನಡ 24 ರೀಡ್. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ, ಹಿಂದೆ ಬರುವವನು ಯಾರು? ಹಿಂದೆ ಬರುವವನು ಯಾರು? ಶಿಷ್ಯರು. ಅಂತಿಯೋಗ್ಯ ಪಟ್ಟಣದಲ್ಲಿ ಶಿಷ್ಯರಿಗೆ ಒಂದು ಹೆಸರು ಬಂದಿತ್ತು. ಏನು ಹೆಸರು? ಈಗ ಹೇಳಬೇಕು, ಒಬ್ಬನು ಕ್ರೈಸ್ತರಾಗಿ ಇರುವುದಕ್ಕೆ ಇಷ್ಟಪಟ್ಟರೆ, ಇಟ್ ಇಸ್ ದ ಮೀನಿಂಗ್. ಯೇಸು ಸ್ವಾಮಿಯನ್ನು ಹಿಂಬಾಲಿಸುವವರಿಗೆ ಹೆಸರು ಶಿಷ್ಯರು. ಅವ್ರು ಹೇಳ್ತಾರೆ, ಯಾವನಾದರೂ ನನ್ನನ್ನು ಹಿಂಬಾಲಿಸುವುದಕ್ಕೆ ಇಷ್ಟಪಟ್ಟರೆ, ಯಾವನಾದರೂ ಶಿಷ್ಯರಾಗಿರುವುದಕ್ಕೆ ಇಷ್ಟಪಟ್ಟರೆ, ಇಲ್ಲ ಅಂತ್ಯೋಕ್ಯ ಪಟ್ಟಣದಲ್ಲಿ ಶಿಷ್ಯರನ್ನು ನೋಡಿ ಹೇಳ್ತಾರೆ, ಇವರೆಲ್ಲ ಯಾರು? ಕ್ರೈಸ್ತರು. ಅಂದರೆ ಯಾವನಾದರೂ ಕ್ರೈಸ್ತರಾಗಿ ಇರುವುದಕ್ಕೆ ಇಷ್ಟಪಟ್ಟರೆ ಎಂದು 4 ಕಾರ್ಯ ಹೇಳ್ತಾರೆ. ಈ 4 ಕಾರ್ಯ ನಮ್ಮ ಮನಸ್ಸು ದೇವರ ಅನುಸಾರವಾಗಿದೆ ಎಂದು ಅರ್ಥ. ಓಕೆ, ಇವತ್ತು ತೀರ್ಮಾನ ಮಾಡಬೇಕು. ನಾವು ಈ ವರ್ಷದ ಆರಂಭದಲ್ಲಿ ಬಂದಿದ್ದೇವೆ. ಆರಂಭದಲ್ಲಿ ಬಂದಿರುವ ನಾವು ನಮ್ಮ ಮೈಂಡ್ ಏನು ಮಾಡಬೇಕು? ವಿ ವುಡ್ ಹ್ಯಾವ್ ಸೆಟ್ಟಿಂಗ್ ಅವರ್ ಮೈಂಡ್ ದ ಥಿಂಕ್ ಆಫ್ ಗಾಡ್. ದೇವರ ಮನಸ್ಸು ಉಳ್ಳವರಾಗಿ ನಾವು ಜೀವಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರಿಗೆ ಹೆಸರು ಶಿಷ್ಯರು, ಅವರಿಗೆ ಹೆಸರು ಕ್ರೈಸ್ತರು. ಹಲ್ಲೆಲೂಯಾ. ಅವನು ದೇವರ ಜೊತೆಯಲ್ಲಿ ಇದ್ದ, ಆದರೆ ಅವನ ಮನಸ್ಸು ಮನುಷ್ಯ ಅನುಸಾರವಾಗಿ ಇತ್ತು. ಅವನ ಮನಸ್ಸು ದೇವರ ಅನುಸಾರವಾಗಿ ಇಲ್ಲ. ಓಕೆ, ಹಲ್ಲೆಲೂಯಾ. ಆದ್ದರಿಂದ ಅವನು ನೋಡಿ ಹೇಳ್ತಾರೆ, ಎಲ್ಲಿ ಹೋಗು, ನನಗೆ ಹಿಂದೆ ಹೋಗು ಹೇಳ್ತಾರೆ. ಯು ಆರ್ ನಾಟ್ ಫಿಟ್ ಫಾರ್ ದ ಡಿಸೈಬಲ್. ಲಿಸನ್, ಯು ಆರ್ ನಾಟ್ ಫಿಟ್ ಫಾರ್ ದ ಡಿಸೈಬಲ್, ಯು ಆರ್ ನಾಟ್ ಫಿಟ್ ಫಾರ್ ದ ಕ್ರಿಸ್ಟಿಯನ್. ಯಾಕೆ? ನೀನು ನನ್ನ ಹಿಂದೆ ಬರುವುದಾದರೆ ನಿನಗೇನು ಬೇಕೋ? ನಿನ್ನ ಮನಸ್ಸು ಯಾರಾಗಿರಬೇಕು? ದೇವರ ಮನಸ್ಸಾಗಿ ಇರಬೇಕು. ದೇವರಿಗೆ ಅನುಸಾರವಾದ ಮನಸ್ಸಾಗಿ
ಇರಬೇಕು. ಅದು ಇಲ್ಲದಿದ್ದರೆ ನನಗೆ ಶಿಷ್ಯರಂತೆ ಇಲ್ಲ ಕ್ರೈಸ್ತರಂತೆ ಜೀವಿಸುವುದು ಕಷ್ಟ. ಈ ವರ್ಷದ ಆರಂಭದಲ್ಲಿ ನಮ್ಮ ಮೈಂಡ್ ಸೆಟ್ ಮಾಡಬೇಕು. ಯಾಕಂದರೆ ಇನ್ನು 12 ತಿಂಗಳು ನಾವು ಪ್ರಯಾಣ ಮಾಡಬೇಕು. ಈ 12 ತಿಂಗಳಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ, ನಮ್ಮ ಅಗತ್ಯಗಳನ್ನು ಪೂರೈಸುತ್ತಾರೆ, ನಮ್ಮನ್ನು ಮುನ್ನಡೆಸುತ್ತಾರೆ. ಇದೆಲ್ಲ ದೇವರಿಗೆ ಲೇಸಾದ ಕಾರ್ಯ, ಅರ್ಥ ಮಾಡ್ಕೊಳ್ರಿ, ಸುಲಭವಾದ ಕಾರ್ಯ. ದೇವರು ಹೇಳ್ತಾರೆ ಇದೆಲ್ಲ ನಾನು ನಿನಗೆ ಕೂಡಿಸಿ ಕೊಡುವನು ಹೇಳ್ತಾರೆ. ಆದರೆ ಮೊದಲಿನದಾದ ಏನು? ದೇವರ ರಾಜ್ಯ, ಆತನ ನೀತಿ. ಇಟ್ ಈಸ್ ಬಿಕಾಸ್ ಆಫ್ ದ ಮೈಂಡ್ ಆಫ್ ಗಾಡ್, ದೇವರ ಮನಸ್ಸು. ಇದಾ ನಮಗೆ ಅವಶ್ಯ. ಇದೆಲ್ಲ ದೇವರು ನಮಗೆ ಕೂಡಿಸಿಕೊಡೋಕ್ಕೆ ಶಕ್ತನಾಗಿದ್ದಾರೆ. ಇದೆಲ್ಲ ನಮಗೆ ಕೊಟ್ಟರು ಆತನ ಬರುವಾಗ ಏನು ಮಾಡಬೇಕು? ಬಿಟ್ಟು ಹೋಗಲೇಬೇಕು. ಯಾಕೆ? ಇದಕ್ಕಿಂತ ಮಹಿಮೆಯಾದ ಸ್ಥಳ, ಇದಕ್ಕಿಂತ ಆಶೀರ್ವಾದವಾದ ಸ್ಥಳ, ಇದಕ್ಕಿಂತ ಅಮೂಲ್ಯವಾದ ಸ್ಥಳ, ಅಂದರೆ ನಾವು ಇಚ್ಛಿಸುವ ಎಲ್ಲ ವಸ್ತುಗಳಿಗಿಂತ ಒಂದು ಮಹಿಮೆಯಾದ ಸ್ಥಳ ದೇವರು ನಮಗೆ ನೇಮಿಸಿದ್ದಾರೆ. ಅಲ್ಲೇಲೂಯಾ, ಅಲ್ಲೇಲೂಯಾ. ಹೀಗೆ ನಾನು ಇದು ವಾಕ್ಯ ನನಗೆ ದೇವರು ಹೇಳುವಾಗ ನಾನು ದೇವರ ಹತ್ರ ಹೇಳಿದ್ದೆ, ಜನರು ತುಂಬ ಕಷ್ಟಪಡ್ತಾರೆ ಸ್ವಾಮಿ, ಏನಾದರೂ ಆಶೀರ್ವಾದವಾಗಿ ಹೇಳ್ಬಿಡೋಣ, ನನಗೆ ಇಷ್ಟ ಇದನ್ನು ಕೇಳ್ತಾ ಇದ್ದೆ, ನನ್ನನ್ನು ಬಿಟ್ಟಿಲ್ಲ. ಅವರು ಇದು ಆರಂಭ. ಯಾಕಂದರೆ ನಾವು ಎಲ್ಲ ಲೋಕ ಕಾರ್ಯವನ್ನು ಅನುಭವಿಸುವುದೇ ನಮಗೆ ಕೊಡೋಕ್ಕೆ ಶಕ್ತನಾಗಿದ್ದಾರೆ. ಆದರೆ ನಮ್ಮನ್ನು ಕುರಿತಾದ ದೇವರ ಉದ್ದೇಶ ಆತನೊಂದಿಗೆ ಇರಬೇಕು. ಅಲ್ಲೇಲೂಯಾ, ಅಲ್ಲೇಲೂಯಾ, ಅಲ್ಲೇಲೂಯಾ. ನೀವು ಚೆನ್ನಾಗಿ ದುಡೀರಿ, ಒಳ್ಳೆ ಸ್ಯಾಲ್ರಿ ತಗೊಳ್ರಿ, ಮನೆ ಕಟ್ಟ್ರಿ, ಇದೆಲ್ಲ ಸಂತೋಷ. ಆದರೆ ನಾವು ಯಾರೇ? ದೇವರ ಮಕ್ಕಳು. ನಮ್ಮ ಯೋಚನೆ ದೇವರ ಅನುಸಾರವಾದ ಯೋಚನೆಯಾಗಿರಬೇಕು. ಅದ ದೇವರ ಇಷ್ಟ. ಅಲ್ಲೇಲೂಯಾ. ಲೋಕ ಮನುಷ್ಯರು ಲೋಕಕ್ಕಾಗಿ ಓಡುತ್ತಾರೆ. ಆದರೆ ನಾವು ಇಲ್ಲಿ ಲೋಕದಲ್ಲಿ ದುಡಿಯುತ್ತೇವೆ. ಆದರೆ ನಾವು ಯಾರಕ್ಕಾಗಿ ದುಡಿಯುತ್ತೇವೆ? ಅಲ್ಲೇಲೂಯಾ ಹೇಳೋಣ, ಸಪ್ತಮ ಅಲ್ಲೇ ಹೇಳ್ರಿ, ದೇವರಿಗಾಗಿಯೇ. ಆ ಮನಸ್ಸು ನಮಗೆ ಬೇಕು. ಆದುದರಿಂದ ಅವ್ರು ಹೇಳ್ತಾರೆ, ನೀನು ದೇವ ಅನುಸಾರವಾದ ಮನಸ್ಸು ಉಳ್ಳವನಾಗಿ ಇಲ್ಲ, ನೀನು ಮನಸ್ಸು ಅನುಸಾರವಾಗಿಯೇ ಯೋಚಿಸ್ತಾ ಇದ್ದೀರಿ ಎಂದು ಹೇಳ್ತಾರೆ. ಆವಾಗ ಹೇಳಿ ದೇವರು ಸ್ಟಾರ್ಟ್ ಮಾಡ್ತಾರೆ, ಯಾರಾದರೂ ಕ್ರೈಸ್ತರಾಗಿ ಇರುವುದಕ್ಕೆ ಇಷ್ಟಪಟ್ಟರೆ, ಶಿಷ್ಯನಾಗಿರುವುದಕ್ಕೆ ಇಷ್ಟಪಟ್ಟರೆ, ನನ್ನ ಹಿಂಬಾಲಿಸಿ ಬರುವುದಕ್ಕೆ ಇಷ್ಟಪಟ್ಟರೆ ನೀವು ಏನು ಮಾಡಬೇಕು? 4 ಕಾರ್ಯ ಹೇಳ್ತಾರೆ. ಇದು 4 ಮಾತ್ರ ಹೇಳಿ ನಾನು ಮುಗಿಸ್ತೀನಿ. ಓಕೆ, ಅಲ್ಲೇಲೂಯಾ. ಸಪ್ತವರು ಅಲ್ಲೇಲೂಯಾ ಹೇಳೋಣ, ಅಲ್ಲೇಲೂಯಾ. ಓಕೆ, ಫಸ್ಟ್ ಕಾರ್ಯ, ಲೆಟ್ ಹಿಮ್ ಡಿನೈ ಹಿಮ್ಸೆಲ್ಫ್. ಲೆಟ್ ಯು ಡಿನೈ ಹಿಮ್ಸೆಲ್ಫ್ ಅಂದರೆ ಫಸ್ಟ್ ಕಾರ್ಯ, ನನ್ನನ್ನು ಹಿಂಬಾಲಿಸಿ ಬರೋಕ್ಕೆ ಇಷ್ಟಪಟ್ಟರೆ ನಿನ್ನನ್ನೇ ನೀನು ತಿರಸ್ಕರಿಸಬೇಕು. ಇಲ್ಲ, ಕನ್ನಡ ಭಾಷೆ ಓದಿ ಎಮ್ಮಿಮ್ಮ. ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ, ಫಸ್ಟ್ ತನ್ನನ್ನು ನಿರಾಕರಿಸಿ, ತನ್ನ ಶಿಲುಬೆಯನ್ನು, ಎರಡನೇದು ತನ್ನ ಶಿಲುಬೆಯನ್ನು ಏನು ಮಾಡಬೇಕು? ಹೊತ್ತುಕೊಂಡು. ಅಂದರೆ ದ ಬೇರರ್ ಆಫ್ ದ ಕ್ರಾಸ್ ಬೇರರ್. ಕರೆಕ್ಟಾ? ದ ಕ್ರಾಸ್ ಬೇರರ್ ಹೇಳ್ತಾರಲ್ಲ. ಈ ನಮ್ಮ ಚರ್ಚಲ್ಲಿ ಆ ಥರ ಇಲ್ಲ. ಕೆಲವು ಟ್ರೆಡಿಷ್ನಲ್ ಚರ್ಚಲ್ಲಿ ಇರುತ್ತೆ, ಒಬ್ಬರು ದೊಡ್ಡ ಕ್ರಾಸ್ ತಗೊಂಡು ಹೋಗ್ತಾರೆ. ಮುನ್ನ ನೋಡಿದ್ದೀರಾ? ಅವ್ರು ಅಂಗಿ ಹಾಕ್ಕೊಂಡು ದೊಡ್ಡ ಕ್ರಾಸ್ ಎತ್ಕೊಂಡು ಹೋಗ್ತಾರೆ. ಅವ್ರಿಗೆ ಹೆಸರೇನು? ಕ್ರಾಸ್ ಬೇರರ್. ಓಕೆ, ಅಂದರೆ ಹೊತ್ತುಕೊಂಡಿರುವವರನ್ನ ಅರ್ಥ. ದೇವರು ಹೇಳ್ತಾರೆ ಎರಡನೇದಾಗಿ, ಫಸ್ಟು ನಮ್ಮನ್ನೇ ನಾವು ಏನು ಮಾಡಬೇಕು? ನಿರಾಕರಿಸಬೇಕು. ಎರಡನೇದು ನಮಗೆ ಅದೇ ಯಾವ ಸಿಲುವೆ? ಯಾವ ಸಿಲುವೆ? ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನಮ್ಮ ಸಿಲುವೆ. ನಾವು ದೇವರ ಸಿಲುವೆ ಅನ್ಸ್ಕೋಬೇಡ್ರಿ, ಅದು ಅವ್ರ ಸಿಲುವೆ. ಓಕೆ, ಅದು ಅವ್ರ ಸಿಲುವೆ. ಇದೊಂದು ತುಂಬ ಒಂದು ದೊಡ್ಡ ಬೈಬಲ್ ಸ್ಟಡಿ ನಿಮಗೆ ಹೇಳಬೇಕಾ? ಆದರೆ ನಾನು ನಿಮಗೆ ಗೊತ್ತಾಗ ತನಕ ಹೇಳ್ತೀನಿ. ದೇವರಿಗಿರುವ ಸಿಲುವೆ ಅಂತ ಆತನ ಸಿಲುವೆ. ಇದು ದೇವರ ಸಿಲುವೆ ನಾವು ಒತ್ತಂಗಿಲ್ಲ. ಆದರೆ ನಮಗೆ ಒಬ್ಬೊಬ್ಬರಿಗೆ ಏನು ಮಾಡಿದ್ದಾರೆ? ದೇವರು ಸಿಲುವೆ ಕೊಟ್ಟಿದ್ದಾರೆ. ಅದು ನಾವೇನು ಮಾಡಬೇಕು? ಹೊತ್ತಬೇಕು, ಹೊರಬೇಕು. ಬೇರರ್, ಅದು ಕೆಳಗಡೆ ಏನು ಮಾಡಬಾರ್ದು. ಎಷ್ಟೋ ಸತಿ ನಾವು ಏನು ಮಾಡಿದ್ದೀವಿ? ಕೆಳಗಡೆ ಇಟ್ಟಿದ್ದೀವಿ. ಕರೆಕ್ಟಾ? ಮನುಷ್ಯನ ಮಾತ್ರ ಅವಾಗವಾಗ ಕೆಳಗಿಡ್ತಾನೆ, ಆಮೇಲೆ ಚರ್ಚಿಗೆ ಬರುವಾಗ ಮಾತ್ರ ಏನು ಮಾಡ್ತಾನೆ? ಅದರಪ್ಪ ಸಿಲುವೆ ಹೊತ್ಕೊಂಡು ಬರ್ತಾರೆ ನೋಡಿ ಕ್ರೈಸ್ತರು ಎಂದು ಹೇಳುವಂತೆ ಬರ್ತಾರೆ. ಮನೇಲಿ ಹೋಗಿದ ತಕ್ಷಣ ಫಸ್ಟ್ ಏನು ಮಾಡ್ತಾರೆ? ಇದು ತುಂಬ ಭಾರವಾಗಿದಂದು ಎತ್ತಿ ಇಟ್ಬಿಡ್ತಾರೆ. ಡು ಅಂಡರ್ಸ್ಟ್ಯಾಂಡ್? ಆದರೆ ದೇವರನ್ನು ಹಿಂಬಾಲಿಸುವ ಕ್ರೈಸ್ತರು ಸಿಲುವೆ ಹೊತ್ತುವಂಥವ್ರು. ಮೂರನೇದಾಗಿ ಒಂದು ಪ್ರಶ್ನೆ, ಆ್ಯಕ್ಚುಲಿ ಇದೊಂದು ಒಂದು ಪ್ರಶ್ನೆ. 25ನೇ ವಚನ ಫಸ್ಟ್ ಇದು ಹೇಳಿ ಆಮೇಲೆ ನಾನು ಬಿಡಿಸಿ ಹೇಳ್ತೀನಿ. 25ನೇ ವಚನದಲ್ಲಿ,
ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಲಿಸನ್ ವಿಲ್ ಲೂಸ್ ಯುವರ್ ಲೈಫ್ ದ ಸೇಕ್ ಆಫ್ ಮೈ ಸೆಲ್ಫ್. ದೇವರ ನಿಮಿತ್ತವಾಗಿ ನಮ್ಮ ಪ್ರಾಣವನ್ನು ಏನು ಮಾಡಬೇಕ ನಾವು? ಕರೆಕ್ಟಾ? ಯಾಕಂದರೆ ದೇವರು ನಮ್ಮ ನಿಮಿತ್ತವಾಗಿ ಆತನ ಜೀವವನ್ನೇ ಕೊಟ್ಟಿದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಿ ದ ಲವ್ ಆಫ್ ಗಾಡ್. ವಾಕ್ಯ ಹೇಳುತ್ತದೆ ಎಷ್ಟೋ ಪ್ರೀತಿ ಮಾಡಿದ್ದಾರೆ. ಅಂದರೆ ಪ್ರೀತಿಯಲ್ಲಿ ಕೊನೆಯದಾದದ್ದು ಏನು? ಜೀವ ಕೊಡುವ ಪ್ರೀತಿ. ಜೀವ ಕೊಡುವ ಪ್ರೀತಿಗಿಂತ ಹೆಚ್ಚಾದದ್ದು ಭೂಮಿಯಲ್ಲಿ ಇಲ್ಲ. ಹಲ್ಲೆಲೂಯಾ. ಆ ಪ್ರೀತಿಯನ್ನು ದೇವರು ಈ ಭೂಮಿಗೆ ತಮ್ಮ ಸ್ವಂತ ಮಗನಾದ ಕ್ರಿಸ್ತನನ್ನೇ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ವಾಕ್ಯ ಹೇಳುತ್ತದೆ ಎಷ್ಟೋ ಪ್ರೀತಿ ಮಾಡಿ, ಬಹಳ ದೊಡ್ಡ ಪ್ರೀತಿ. ದೇವರು ಹೇಳುತ್ತಾರೆ ನಾವು ದೇವರನ್ನು ಪ್ರೀತಿಸುವಾಗ ನಾವು ಏನು ಮಾಡಬೇಕು? ಆತನಿಗಾಗಿ ನಮ್ಮ ಜೀವ ಕೊಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಮೂರನೇದು ಕಾರ್ಯ. ಓಕೆ, ನಾಲ್ಕನೇದು 26. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇ? ಪ್ರಾಣ ನಷ್ಟಪಟ್ಟರೆ ನಮಗೆ ಏನು ಪ್ರಯೋಜನ? சொல்றாரு, ವಾಟ್ ಯೂಸ್, ವಾಟ್ ಪ್ರಾಫಿಟ್ ಇಫ್ ಯು ಲೂಸ್ ಯುವರ್ ಸೋಲ್? ನಿಮ್ಮ ಪ್ರಾಣವನ್ನು ನಷ್ಟಪಟ್ಟರೆ ನಿನಗೇನು ಲಾಭ? ಇದು 4 ಹೇಳಿ 5ನೇದು ಹೇಳ್ತಾರೆ, ದೇವರು ಬರುವಾಗ ಅವನವನ ಕ್ರಿಯೆಗೆ ತಕ್ಕಂಥ ಫಲವು ದೇವರು ಕೊಡೋಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು 4 ಕಾರ್ಯ ಅಂತ ದ ಮೈಂಡ್ ಆಫ್ ಗಾಡ್, ದೇವರ ಪರವಾದ ಯೋಚನೆ. ಓಕೆ, ಇದು 4 ಕಾರ್ಯ. ಅದ ದೇವರು ಹೇಳ್ತಾರೆ ನಿಮಗೆ ಏನು ಮನಸ್ಸಿಲ್ಲ, ದೇವರಿಗೆ ಅನುಸಾರವಾದ ಮನಸ್ಸಿಲ್ಲ. ನಿಮ್ಮ ಮನಸ್ಸು ಮನುಷ್ಯಗೆ, ಈ ಭೂಮಿಗೆ ಅನುಸಾರವಾದ ಮನಸ್ಸಾಗಿದೆ. ಅಂದರೆ ನೀವು ಎಲ್ಲಿ ಹೋಗಿ ಹಿಂದೆ ಹೋಗಿ ಅಂತ ಹೇಳ್ತಾರಲ್ಲ ಅವನನ್ನು. ಆಮೇಲೆ ಶಿಷ್ಯರಿಗೆ ಹೇಳ್ತಾರೆ ದೇವರ ಮನಸ್ಸಾಗಿ ಇರುವುದೆಂದರೆ ಏನು? ಫಸ್ಟ್ ಕಾರ್ಯ, ಒಬ್ಬನು ನನ್ನನ್ನು ಹಿಂಬಾಲಿಸೋಕ್ಕೆ ಇಷ್ಟಪಟ್ಟರೆ. ಯಾಕಂದರೆ ಯೇಸು ಸ್ವಾಮಿ ನಾವು ಆತನನ್ನು ಹಿಂಬಾಲಿಸುವುದಕ್ಕೆ ನಮಗೆ ಮಾದರಿಯನ್ನು ಇಟ್ಟು ಹೋದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನನ್ನು ಹಿಂಬಾಲಿಸುವವರು ಪರಲೋಕ ರಾಜ್ಯಕ್ಕೆ ಹೋಗ್ಬೋದು. ಅವ್ರು ಹೇಳಿದ್ರಲ್ಲ, ನನ್ನ ಹೊರತು ಒಬ್ಬನು ತಂದೆಯಾದ ದೇವರ ಬಳಿಗೆ ಬರುವುದಿಲ್ಲ. ನಾವು ಹೇಗೆ ಜೀವಿಸಬೇಕೆಂದು ಕ್ರಿಸ್ತನು ನಮಗೆ ಮಾದರಿಯನ್ನು ಏನು ಮಾಡಿದ್ದಾನೆ? ಇಟ್ಟು ಹೋಗಿದ್ದಾನೆ. ಹಲ್ಲೆಲೂಯಾ. ಈ ಮಾದರಿಯಲ್ಲಿ ನಾವು ನಡೆಯಬೇಕೆಂದು ನಾವು ಕರೆಯಲ್ಪಟ್ಟಿದ್ದೇವೆ. ಅದಕ್ಕೆ ನಮ್ಮ ಹೆಸರು ಡಿಸೈಬಲ್, ನಮ್ಮ ಹೆಸರು ಕ್ರೈಸ್ತರು. ನಾವು ಯಾರು? ದೇವರ ಮಕ್ಕಳು. ಹಲ್ಲೆಲೂಯಾ. ಆದ್ದರಿಂದ ಆತನನ್ನು ಹಿಂಬಾಲಿಸಬೇಕಾದರೆ ದೇವರ ಮನಸ್ಸು ಇಲ್ಲದೆ ನಾವು ಹಿಂಬಾಲಿಸಂಗಿಲ್ಲ. ದೇವರ ಅನುಸಾರದ ಮನಸ್ಸು ಏನು? ಫಸ್ಟ್ ತಮ್ಮನ್ನೇ ನಿರಾಕರಿಸಬೇಕು. 2ನೇದು ನಮ್ಮ ಶಿಲುಬೆಯನ್ನು ಹೊತ್ತುಕೋಬೇಕು. 3ನೇದು ದೇವರಿಗಾಗಿ ತಮ್ಮ ಜೀವವನ್ನೇ ಕೊಡಬೇಕು. 4ನೇದು ನಮ್ಮ ಆತ್ಮವನ್ನು ಲೋಕಕ್ಕಾಗಿ ನಷ್ಟಪಡುವುದಕ್ಕೆ ಬಿಡಬಾರ್ದು. ಆ ಥರ ಬಿಟ್ಟರೆ ನಮಗೇನು ಲಾಭ? ಹಲ್ಲೆಲೂಯಾ. ಇದ ದೇವರಿಗೆ ಇಷ್ಟವಾದ ಮನಸ್ಸು. ಸರಿಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮನಸ್ಸು ನಾವು ಹೊತ್ತು ಈ ವರ್ಷ ಪೂರ್ತಿ ಜೀವಿಸಬೇಕು. ನಾನು ನಂಬುತ್ತೇನೆ ಈ ವರ್ಷದಲ್ಲಿ ದೇವರು ಬಂದರೂ ಆತನನ್ನು ಮುಖಮುಖವಾಗಿ ಕಾಣಬೇಕು. ಹಲ್ಲೆಲೂಯಾ. ನಮ್ಮ ಓಟದ ಜಯ ಅದು ಒಂದೇ ಒಂದು ಉದ್ದೇಶ, ಬಯಕೆ, ಆಸೆ. ಯೇಸು ಸ್ವಾಮಿ ಶೀಘ್ರ ಬರಕ್ಕಿದ್ದಾನೆ. ಯಾಕೆ ಗೊತ್ತಾ? ನಿತ್ಯ ರಾಜ್ಯದಲ್ಲಿ ನಮ್ಮನ್ನು ಸೇರಿಸೋದಕ್ಕೆ. ಓಕೆ, ಹಲ್ಲೆಲೂಯಾ. ಅಂದರೆ ಈ ವರ್ಷದಲ್ಲಿ ದೇವರು ನಿಮ್ಮನ್ನು ಅನುಗ್ರಹಿಸುತ್ತಾರೆ, ನಿಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತಾರೆ, ನಿಮ್ಮ ದುಡಿಮೆ ಹೆಚ್ಚಿಸುತ್ತಾರೆ, ನಿಮ್ಮ ಬಿಸ್ನೆಸ್ ಆಶೀರ್ವದಿಸ್ತಾರೆ, ನಿಮ್ಮ ಸಾಲಗಳೆಲ್ಲ ತೀರಿಸುತ್ತಾರೆ, ಆಮೇಲೆ ನಿಮ್ಮ ಕುಟುಂಬ ಉದ್ಧರಿಸುತ್ತಾರೆ. ಇದೆಲ್ಲ ದೇವರು ಮಾಡ್ತಾರೆ. ಯಾಕಂದರೆ ದೇವರು ಹೇಳಿದ್ದಾರೆ ಇದೆಲ್ಲ ನಿಮಗೆ ನಾನು ಕೊಡುವೇನು, ನಿಮಗೆ ಬೇಕೆಂದು ದೇವರಿಗೆ ಗೊತ್ತು. ಅಕಸ್ಮಾತ್ ನೀವು ಹೊಸ ಮನೆ ತಗೋಬೇಕಾದ್ರೂ ದೇವರು ಕೊಡೋಕ್ಕೆ ಶಕ್ತನಾಗಿದ್ದಾರೆ. ಇದೆಲ್ಲ ಈ ಭೂಮಿಯಲ್ಲಿ ನಮಗೆ ಅವಶ್ಯ. ಆದರೆ ಉದ್ದೇಶ ಏನು? ಆತನು ಬರಕ್ಕಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ ಉದ್ದೇಶ. ಅದರಿಂದ ಎಲ್ಲ ಆಶೀರ್ವಾದವೂ ನಮಗಿದ್ದರೂ ನಮ್ಮ ಮನಸ್ಸೆಲ್ಲಿದೆ? ನಮ್ಮ ಮನಸ್ಸೆಲ್ಲಿದೆ? ದೇವರ ಕಡೆಗೆ ಇದೆ ಪ್ರಿಯರೇ. ಇದಾ ಸಭೆ, ದಿಸ್ ಇಸ್ ದ ಚರ್ಚ್. ಇದಾ
ಆಲಯ. ಇದಕ್ಕೆ ದೇವರು ನಮ್ಮನ್ನು ಕರೆದು ಬರ್ತಾರೆ. ಅಲ್ಲೆಲೂಯ. ಸರಿ, ಓಕೆ, 4 ಕಾರ್ಯ ನಾನು ಹೇಳಿ ಮುಗಿಸ್ತೀನಿ. ತುಂಬ ಶಾರ್ಟಾಗಿ ಹೇಳ್ತೀನಿ. ಇನ್ನೊಂದು ಸತಿ ನಾನು ಸಮಯ ಇದ್ದರೆ ನಾನು ಒಂದು ಸ್ಟಡಿ ಥರ ತಗೊಳ್ಳಿ. ಫಸ್ಟ್ ಕಾರ್ಯ, ಓಕೆ, ವಿ ಡಿನೈ ಅವರ್ ಸೆಲ್ಫ್. ನಾವು ನಮ್ಮನ್ನೇ ನಿರಾಕರಿಸಬೇಕು. ಓಕೆ, ನಾವು ನಮ್ಮನ್ನೇ ನಿರಾಕರಿಸಬೇಕಾದರೆ ನಾವು ಏನು ಮಾಡಬೇಕು? ನಮ್ಮನ್ನು ದೇವರಿಗೆ ಪೂರ್ಣವಾಗಿ ಒಪ್ಪಿಸಿಕೊಡಬೇಕು. ನಾವು ಹೇಳಬೇಕು ದೇವರ ಸಮ್ಮುಖದಲ್ಲಿ, ದೇವರೇ ನಾನು ಏನು ಇಲ್ಲ. ಓಕೆ, ಎಲ್ಲ ಪ್ರಾಬ್ಲಕ್ಕೆ ಕಾರಣ ಏನು? ನಮ್ಮನ್ನು ನಾವು ಪ್ರೀತಿಸುವುದರಿಂದ. ನಮ್ಮನ್ನು ನಾವು ಪ್ರೀತಿಸುವುದರಿಂದ ಇನ್ನೊಬ್ಬರನ್ನು ಪ್ರೀತಿಸುವುದಕ್ಕೆ ನಮಗೇನು ಬರೋಲ್ಲ, ಮನಸ್ಸು ಬರೋದಿಲ್ಲ. ಆದರೆ ನಮ್ಮನ್ನು ನಾವು ನಿರಾಕರಿಸಿದರೆ ಇನ್ನೊಬ್ಬರನ್ನು ಪ್ರೀತಿಸುವುದಕ್ಕೆ ನಮ್ಮಿಂದ ಸಾಧ್ಯ. ಆ ವಾಕ್ಯ ಇದೆ, ಹೋದ್ರಿ ಫಿಲಿಪಿಯರು ಬರೆದ ಪತ್ರಿಕೆಯಲ್ಲಿ ಹೀಗೆ ಹೇಳ್ತಾರೆ ನೋಡ್ರಿ. ಒಂದರಿಂದ ಚೆನ್ನಾಗಿದೆ ನೋಡಿ, 1-7 ವಚನ. ಫಿಲಿಪಿಯರ್ ಚಾಪ್ಟರ್ 2. ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಕಾರುಣ್ಯ, ದಯಾರಸಗಳು ಉಂಟಾಗುವುದಾದರೆ ಐಕ್ಯಮತ್ಯ ಉಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ. ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ, ಅನ್ಯೋನ್ಯ ಭಾವವುಳ್ಳವರು, ಒಂದೇ ಗುರಿ ಇಟ್ಟುಕೊಂಡವರು ಆಗಿರ್ರಿ. ಪಕ್ಷಪಾತದಿಂದ ಒಣ ಎಮ್ಮೆಯಿಂದಾಗಲಿ ಯಾವುದನ್ನೂ ಮಾಡದೆ, ತಿರುಗಿ ಅದು ಓದಿ ಅಮ್ಮ. ಪಕ್ಷಪಾತದಿಂದಾಗಲಿ ಒಣ ಎಮ್ಮೆಯಿಂದಾಗಲಿ ಯಾವುದನ್ನೂ ಮಾಡದೆ ಪ್ರತಿಯೊಬ್ಬನನ್ನು ದೀನ ಭಾವವೆಂದು ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ನಮ್ಮನ್ನು ಹೇಗೆ ಅನಿಸ್ಬೇಕಂತ? ದೀನ ಭಾವರು ಅಂದರೆ ಮನ ತಾಳ್ಮೆ. ನಾನು ಏನು ಇಲ್ಲ ಎಂಬ ವಾಕ್ಯಕ್ಕೆ ಅರ್ಥ ಏನು? ವಿ ಹಂಬಲ್ ಅವರ್ ಸೆಲ್ಫ್, ವಿ ಆರ್ ನಥಿಂಗ್. ಅಂದರೆ ನಮ್ಮನ್ನು ನಾವು ನಮ್ಮ ಮನಸ್ಸಲ್ಲಿ ತಾಳ್ಮೆಯುಳ್ಳವರಾಗಿ ತಗ್ಗಿಸಿ ಇನ್ನೊಬ್ಬರನ್ನು ನಮಗಿಂತ ಶ್ರೇಷ್ಠರು ಎಂದು ಎನ್ನಿಸಬೇಕು. ಈಚ್ ಆ್ಯಂಡ್ ಎವ್ರಿಬಡೀಸ್. ಅದಕ್ಕೆ ಕಾಲು ತೊಳೆಯೋಕ್ಕೆ ಬಿಟ್ಟಿದ್ದಕ್ಕೆ ಕಾರಣ ಏನು ಗೊತ್ತಾ? ನಿಮಗಿಂತ ನಾನು ದೊಡ್ಡವನಲ್ಲ. ಓಕೆ, ಅರ್ಥ ಆಯ್ತಾ? ಇಷ್ಟೆಲ್ಲ ಯಾರು ಕಾಲು ತೊಳೆಯೋರು ಗೊತ್ತಾ? ಯಾರು ಕಾಲು ತೊಳೆಯುತ್ತಾರೆ? ಗುಲಾಮರು, ದಾಸರಾಗಿರುವವರು ಯಜಮಾನ ಕಾಲು ಏನು ಮಾಡ್ತಾರೆ? ತೊಳೆಯುತ್ತಾರೆ. ಅರ್ಥ ಆಯ್ತಾ? ಇಟ್ ಈಸ್ ಮೀನ್ ಆಫ್ ನಾನು ಯಾರು? ದಾಸ. ಇದು ಒಬ್ಬರೊಬ್ಬರು ಮಾಡುವಾಗ ಒಬ್ಬರಿಗೊಬ್ಬರು ಯಾರಾಗಿದ್ದೀರಿ? ಕೆಳಗಿದ್ದೀವಿ. ಅಂದರೆ ವಿ ಆರ್ ಹಂಬಲ್, ವಿ ಆರ್ ನಥಿಂಗ್. ನಾವೇನು ಇಲ್ಲ. ಯಾಕೆ? ದೇವರು ಆಕಾಶ ಭೂಮಿಯನ್ನು ಸೃಷ್ಟಿಸಿದ ಮಹಾರಾಜನು ತಮ್ಮನ್ನು ಏನು ಮಾಡಿದ್ದಾನೆ? ಏನು ಇಲ್ಲ ಎಂದು ಮನುಷ್ಯ ಸಾಯಲಾಗಿ ಬಂದಿದ್ದಾನೆ. ಕರೆಕ್ಟ್ರಾ? ವಾಕ್ಯ ಹೇಳುತ್ತದೆ, ನಮ್ಮನ್ನು ಕುರಿತು ವಾಕ್ಯ ಹೇಳುವಾಗ ನಾವು ಯಾರೆಂದು ವಾಕ್ಯ ಹೇಳುತ್ತದೆ? ಎಕ್ಸಾಕ್ಟ್ಲಿ ವರ್ಡ್. ನಾವು ಯಾರು? ಪಕ್ಕದ ಕೈ ಕೊಟ್ಟು ಹೇಳ್ರಿ, ಏನಂತ ಹೇಳ್ತೀರ? ಮುಖದಲ್ಲಿ ಸಂತೋಷನೇ ಇಲ್ಲ. ದಾವಿದ ಹೇಳ್ತಾನೆ, ದೇವರೇ ಮನುಷ್ಯನು ತಾನು ಮಣ್ಣೆಂದು ಅರಿಯುವಂತೆ ಮಾಡ್ರಿ. ಗೊತ್ತಾ? ವಿ ಆರ್ ನಥಿಂಗ್. ನಾವು ಪರ್ಫ್ಯೂಮ್ ಹೊಡಿಬೋದು, ಸೆಂಟ್ ಪರ್ಫ್ಯೂಮ್ ಹೊಡಿಬೋದು, ಆದರೆ 2 days ಸ್ನಾನ ಮಾಡದೇ ಇದ್ದರೆ ಪಕ್ಕದಲ್ಲಿ ಯಾರೋ ಬರಂಗಿಲ್ಲ. ಅಲ್ಲಿ ಉಜ್ಜದಿದ್ದರೆ ಮಾತಾಡೋದು ಕೇಳುವುದಕ್ಕೆ ಹಿಂಗೆ ಮಾತಾಡಬೇಕಾ? ಅರ್ಥ ಆಯ್ತಾ? ವಿ ಆರ್ ವೆರಿ ಡರ್ಟಿ. ಅರ್ಥ ಮಾಡ್ಕೊಳ್ರಿ, ವಿ ಆರ್ ವೆರಿ ಡರ್ಟಿ. ನಾವು ಮಣ್ಣು. ಅವ್ರು ಹೇಳ್ತಾರೆ ಮನುಷ್ಯನು ಮಣ್ಣೆಂದು ಅರಿಯುವಂತೆ ಮಾಡ್ರಿ, ಅವನಿಗೆ ತಿಳಿಯಪಡಿಸ್ರಿ. ನಾವು ಯಾವುದಕ್ಕೂ ಒಂದು ಹೆಚ್ಚಿದವರು. ವಿ ಆರ್ ನಾಟ್ ಸಮಥಿಂಗ್. ನಾವೆಲ್ಲರೂ ಯಾರಾಗಿದ್ದೀವಿ? ಮಣ್ಣಾಗಿದ್ದೀವಿ. ಆದ್ದರಿಂದ ನಾವೇನು ಮಾಡಬೇಕು? ನಮ್ಮನ್ನು ಮನೆ ತಾಳ್ಮೆಯಿಂದ ನಾವು ನಮ್ಮನ್ನು ತಗ್ಗಿಸಬೇಕು. ಹಲ್ಲೆಲೂಯಾ. ಅದಾಗಿ ತಿರಸ್ಕರಿಸುವುದು. ಓದಿ ಅದು ಕಂಪ್ಲೀಟ್ ಮಾಡಿ.
4ನೇ ವಚನ ಕಂಪ್ಲೀಟ್ ಮಾಡಿ. ಮೂರರಿಂದ ತಿರುಗಿ ಮಾಡಿ. ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನೂ ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ನೆಕ್ಸ್ಟ್, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸಮವಾದವನು. ಹಲ್ಲೆಲೂಯಾ. ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು. ಗೊತ್ತಾಯ್ತಾ ವಾಟ್ ಇಸ್ ದ ಮೀನ್ ಆಫ್ ನಿರಾಕರಿಸುವುದು? ಎಕ್ಸಾಕ್ಟ್ಲಿ, ವಿ ಆರ್ ಸ್ಲೇವ್. ಇದ ರಹಸ್ಯ. ಯಾರಿಗೆ ಸ್ಲೇವ್? ಒಬ್ಬರಿಗೊಬ್ಬರು. ಹೆಂಡತಿಗೆ ಯಜಮಾನಿಗೆ ಹೆಂಡತಿ, ಕುಟುಂಬದಲ್ಲಿ ಎಲ್ಲರೂ. ಅಂದರೆ ಯಾರಿಗೂ ಯಾರಿಲ್ಲ, ಹೆಚ್ಚಿನವರಿಲ್ಲ. ಅದಕ್ಕೆ ದೊಡ್ಡವರನ್ನು ನೀವು ಆ ಥರ ಮಾಡು. ತಂದೆ ತಾಯಿಯನ್ನು ಏನು ಮಾಡಬೇಕು? ಅವರು ನಿಮಗೆ ದಾಸರಿಲ್ಲ. ನಮ್ಮ ಜನ ತುಂಬ ಜಾಗೃತಿ, ತುಂಬ ಶಾರ್ಪ್ ಆದವರು. ಹುಷಾರ ಪ್ರಸಂಗ ಮಾಡಬೇಕು. ಪಾಸ್ಟ್ ಹೇಳ್ಬಿಟ್ರಲ್ಲ ಅಂತ. ತಂದೆ ತಾಯಿ ನಮಗೆ ಯಾರೇ? ಯಜಮಾನನ. ಸರಿಯಾ? ತಂದೆ ತಾಯಿ ಘನಪಡಿಸಬೇಕು, ಅವರು ಸನ್ಮಾನಿಸಬೇಕು. ಆದರೆ ಸಹೋದರಿಯರಲ್ಲಿ ನಾವು ಯಾರೇ? ಒಬ್ಬರಿಗೊಬ್ಬರು ದಾಸರು. ತಗ್ಗಿಸಬೇಕು, ನಮ್ಮನ್ನು ಕೆಳಗೆ ಇಳಿಸಬೇಕು. ಕಾರಣ ನಾವು ನಮ್ಮನ್ನೇ ನಿರಾಕರಿಸಿ ದೇವರನ್ನೇ ಮೇಲೆ ಎತ್ತಿಸ್ತೇವೆ. ದಿಸ್ ಇಸ್ ದ ಮೈಂಡ್ ಆಫ್ ಗಾಡ್. ಈ ಮೈಂಡ್ ನಮ್ಮಲ್ಲಿ ಇದ್ದರೆ ಹೊರತು ನಾವು ದೇವರನ್ನು ಹಿಂಬಾಲಿಸೋದು ಕಷ್ಟ, ದೇವರ ಮಕ್ಕಳಾಗಿರುವುದು ಕಷ್ಟ. ಯಾಕೆ? ಹೊಟ್ಟೆ ಕಿಚ್ಚು ಬರುತ್ತದೆ. ಆಮೇಲೆ சொல்கிறாங்க ಜಗಳ, ವೈರಾಗ್ಯ, ಕೋಪ, ದ್ವೇಷ ಇದೆಲ್ಲ ನಮ್ಮನ್ನು ಪ್ರೀತಿಸುವುದರಿಂದ ಬರುತ್ತೆ. ಕರೆಕ್ಟಾ? ಹೌದಾ ಇಲ್ವಾ? ಎಷ್ಟು ಜನ ಒಪ್ತಾ ಇದ್ದೀರಿ? ಅದಕ್ಕೆ ಮಾತ್ರ ಕೈ ಮೇಲೆ ಎತ್ತುತ್ತಾ ಇಲ್ಲ, ಇಲ್ಲೇ ಬರುತ್ತೆ. ಅದ ರಹಸ್ಯ, ಅದ ನಿಜ. ಯಾಕೆ ಒಬ್ಬರೊಬ್ಬರು ಮಾತಾಡ್ತಾ ಇಲ್ಲ? ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಒಬ್ಬೊಬ್ರು ಮಾತಾಡ್ತಾ ಇಲ್ಲ? ಯಾಕೆ ಮಾತಾಡ್ತಾ ಇಲ್ಲ? ಕೋಪ, ವೈರಾಗ್ಯ, ದ್ವೇಷ. ನಾವು ನಿನಗಿಂತ 2 ಕೊಂಬು ಬಂದಿದೆ. ಕೈ ತೊಟ್ಟು ನೋಡ್ರಿ, ನನಗೆ ಬಂದಿಲ್ಲ. 2 ಕೊಂಬು ಬಂದಿದೆ. ಸಿ, ವಿ ಆರ್ ನಥಿಂಗ್. ಇದಾನ್ ಚರ್ಚೆ. ಸಭೆ ನಮಗೆ ಬೋಧಿಸುವಂಥದ್ದು ಏನು? ಕ್ರಿಸ್ತನ ಮನಸ್ಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಗೊತ್ತಾ? ನಮಗೆ ಉನ್ನತವಾದ ಸ್ಥಾನದಲ್ಲಿ, ಅಂದರೆ ಎಲ್ಲ ಸೃಷ್ಟಿಕ್ಕಿಂತ ಮಹಾ ಉನ್ನತ ಘನ ಯಾರಿಗೆ? ನಮಗೆ. ವಾಕ್ಯ ಹೇಳುತ್ತದಲ್ಲ, ಎಲ್ಲರಿಗಿಂತ ನಮ್ಮನ್ನು ಘನವುಳ್ಳ ಪಾತ್ರವಾಗಿ ಮಾರ್ಪಡಿಸ್ತಾರೆ. ಎಲ್ಲ ತೂದರು ನಮ್ಮ ಮಾತಿಗೆ ಕಿವಿ ಕೊಡ್ತಾರೆ, ನಮ್ಮ ಮಾತಿಗೆ ವಿಧೇಯರಾಗ್ತಾರೆ. ಯಾಕೆ? ಕ್ರಿಸ್ತನ ಸಿಂಹಾಸನದಲ್ಲಿ ನಮ್ಮನ್ನು ಕುಳ್ಳಿರಿಸುವುದಕ್ಕಾಗಿ, ಆತನಂತೆ ನಮ್ಮನ್ನು ಮಾರ್ಪಡಿಸುವುದಕ್ಕಾಗಿ ಆತ ನಮಗೆ ಬೋಧಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನು ದೇವರಿಗೆ ಸಮವಾದರು. ಅದನ್ನು ಬಿಟ್ಟು ದಾಸರ ರೂಪದಲ್ಲಿ ಈ ಭೂಮಿಯಲ್ಲಿ ಏನು ಮಾಡಿದ್ದ? ಬಂದಿದ್ದ. ಹಲ್ಲೆಲೂಯಾ. ಆವಾಗ ಪೌಲ್ ಹೇಳ್ತಾರೆ, ಕ್ರಿಸ್ತನಲ್ಲಿರುವ ಮನಸ್ಸು ನಿಮ್ಮಲ್ಲಿ ಇರಲಿ. ಯಾಕೆ? ಕ್ರಿಸ್ತನ ಮನಸ್ಸಿಲ್ಲದೆ ಕ್ರಿಸ್ತನನ್ನು ಹಿಂಬಾಲಿಸುವುದು ಅಸಾಧ್ಯ. ಕ್ರಿಸ್ತನನ್ನು ಹಿಂಬಾಲಿಸದೆ ನಾವು ಜಯ ಹೊಂದುವುದು ಅಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ತನ್ನನ್ನೇ ನಿರಾಕರಿಸಬೇಕು ಎಂಬ ವಾಕ್ಯಕ್ಕೆ ಅರ್ಥ ದಾಸತ್ವ. ಇಟ್ ಈಸ್ ದ ಮೀನ್ ಆಫ್ ವಿ ಆರ್ ಸ್ಲೇವ್ ಇನ್ ಒನ್ ಅನದರ್, ಇನ್ ಎವ್ರಿಬಡೀಸ್. ಓಕೆ? ತಗ್ಗಿಸುವುದರಿಂದ ನಮಗೆ ವೇದನೆ ಬರುತ್ತಾ? ನಥಿಂಗ್ ಪ್ರಾಬ್ಲಮ್. ಅದಾ ಒಳ್ಳೆಯದು, ಅದಾ ಒಳ್ಳೆಯದು. ನಾನು ಹೇಳಿದ್ದೀನಲ್ಲ, ನಾನು ರಕ್ಷಣೆ ಹೊಂದಿದ ತಕ್ಷಣ ಆನ್ ದ ಫಸ್ಟ್ ವೀಕಲ್ಲಿ ನನ್ನ ಎಲ್ಲ ಬ್ರದರ್ ಸಿಸ್ಟರ್, ನನಗೆ ಒಬ್ಬ ಸಿಸ್ಟರ್, ಎಲ್ಲರ ಬಟ್ಟೆ ನಾನೇ ಒಗಿತೀನಿ. ಇವಾಗೆಲ್ಲ ಸ್ವಲ್ಪ ಸ್ವಲ್ಪ ಬಟ್ಟೆ, ಆವಾಗ ಇಷ್ಟು ಬಟ್ಟೆ ಬರುತ್ತೆ. ಒಂದು ಮೂಟೆ ಕಟ್ಟುವಾಗ ಇಷ್ಟಿರುತ್ತೆ. ಸಂತೋಷವಾಗಿ ಮಾಡ್ತೇನೆ. ನನ್ನ ಮುಖ ನೋಡುವಾಗ ಗೊತ್ತಾಗುತ್ತೆ.
ಸಂತೋಷವಾಗಿ ಮಾಡ್ತೀನಿ, ಪಾತ್ರ ತೊಳಿತೀನಿ, ಮಮ್ಮಿಗೆಲ್ಲ ಹೆಲ್ಪ್ ಮಾಡ್ತೀನಿ, ಅಪ್ಪಗೆ ಏನು ಡ್ಯಾಡಿಗೆ ಏನು ಬೇಕು. ನಾನು ರಕ್ಷಣೆ ಹೊಂದುವುದು ಹಿಂದೆ ಹಂಗೆ ಆಪೋಸಿಟ್. ನಾನು ಕಂಡ್ರೆ ನನ್ನ ಮನೆಯಲ್ಲಿ ಎಲ್ಲರಿಗೂ ಇಷ್ಟನೇ ಆಗೋದಿಲ್ಲ. ಯಾವಾಗಲಿ ಜಗಳ ಮಾಡುವ ಮನೆಯಲ್ಲಿ ಒಬ್ಬನಿದ್ದಾನೆ ಅಂದರೆ ಅದು ನಾನು ಮಾತ್ರ. ನನ್ನ ತಂದೆ ತಾಯಿ ನನ್ನ ಕಂಡ್ರೆ ಇಷ್ಟನೇ. ನಾನು ಹೇಳಿದ್ನಲ್ಲ, ನನ್ನ ಡ್ಯಾಡಿ ಹೇಳಿದ್ರು ನನ್ನ ಹತ್ರ, ನೀನು ಸಾಯಿ, ಫಸ್ಟ್ ಹೇಳಿದ್ರು, ನೀನು ಸಾಯಿ, ನೀನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ನೀನು ಗುಣಪಡಿಸುವುದು 10 ಪೈಸಾ, ಅಪ್ಪಲ್ಲ 10 ಪೈಸಾ, 10 ಪೈಸಾ, 10 ಪೈಸಾ ಕೊಡಲ್ಲ, 10 ಪೈಸಾ ಕೊಡಲ್ಲ ಹೇಳಿದ್ರು. ನಾನು ಅಳ್ತಾ ಇದ್ದೆ, ಡ್ಯಾಡಿ ಮಮ್ಮಿ ಇದ್ರೆ ಅಳಿದ್ರೆ ಏನಕ್ಕೆ ಕೂಟು ಹೋಗಿ, ಇಲ್ಲ ನಾನು ಸತ್ತು ಹೋಗಿರುವೆ, ನನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿರಿ, ನಾನು ಸಾಯ್ತೇನೆ. ಯಾಕಂದ್ರೆ ನನಗೆ ಗೊತ್ತು ಏನೋ ಪ್ರಾಬ್ಲಮ್ ಆಗಿದೆ, ನನಗೆ ಉಸಿರಾಡೋ ಕಷ್ಟ ಆಯಿತು, ಪ್ರಾಬ್ಲಮ್ ಇದೆಯಾ, ತರಲನ ನನ್ನ ಥರ ತರಲ ಯಾರೂ ಇಲ್ಲ. ಏನು ಮಾಡಬಾರ್ದು ಅದನ್ನೇ 100% ಮಾಡ್ತೀನಿ, ಸರಿಯಾ. ಇವಾಗ ನಮ್ಮ ಮಕ್ಕಳ ಹತ್ರ ಇಲ್ಲ, ಇವೆಲ್ಲ ಒಳ್ಳೆಯವರು, ಅಲ್ಲೇಲೂಯಾ. ಏನೋ ದೇವರು ನನ್ನನ್ನು ರಕ್ತದಿಂದ ತೊಳೆದಿದ್ದರಿಂದ ಚೇಂಜ್ ಆಯಿತು, ಸರಿಯಾ. ಅದಕ್ಕೆ ನನ್ನ ಕಂಡ್ರೆ ನನ್ನ ತಂದೆ ತಾಯಿಗೆ ಇಷ್ಟನೇ ಇಲ್ಲ. ನಾನು ರಕ್ಷಣೆ ಹೊಂದಿ ದೇವರ ಕಡೆಗೆ ತಿರುಗಿ ದೇವರ ಮಗನಾದ ಮೇಲೆ ನಾನು ಮನೆಗೆ ಬರ್ತೀನಿ. ನಾನು ಚರ್ಚಲ್ಲೇ ಬೆಳೀತೆ, ನಾನು ಫೈತು ಚರ್ಚಲ್ಲೇ ಸೂಟ್ ಕೇಸ್ ಎತ್ಕೊಂಡು ಹೋಗ್ಬಿಟ್ಟೆ ಅಷ್ಟೇ, 2 ಬಟ್ಟೆ, ಚರ್ಚಿಗೆ ಹೋಗ್ಬಿಟ್ಟೆ. ಚರ್ಚಲ್ಲಿ ನೆಲ ಒರೆಸೋದು ಎಲ್ಲ ಕೆಲಸ ನಾನೇ ಮಾಡಬೇಕು, A to Z. ಅವಾಗೆಲ್ಲ 4 ಗಂಟೆ ಎಬ್ಬಿಸ್ತಾರೆ, ನೈಟು 11ವರೆಗೆ ಬಿಡ್ತಾರೆ. ಎಷ್ಟು ಗಂಟೆಗೆ ಬಿಡ್ತಾರೆ? 11:30. ಅಷ್ಟುವರೆಗೆ ನಾನು ಹಂಗೆ ಸುತ್ತುತ್ತಾ ಇರಬೇಕು. ஆனால் ನನಗೆ ಅಷ್ಟು ಖುಷಿ, ಯಾಕೆ? ದೇವರಿಗಾಗಿ ಜೀವಿಸ್ತೇನೆ, ಹಲ್ಲೆಲೂಯಾ. ಪವಿತ್ರಾತ್ಮನ ಶಕ್ತಿ ನಮ್ಮಲ್ಲಿರೋದರಿಂದ. ಆದರೆ ನಾನು ಮನೆಗೆ ಬರುವಾಗ ಡ್ಯಾಡಿ ಹೇಳ್ತಾರೆ, வீட்டுக்கு வாப்பான்னு கூப்பிಡು. ನಾನು ಮನೆಗೆ ಬರುವಾಗ ಗೇಟ್ ಇರುತ್ತೆ, ನಮ್ಮ ಮನೆಗೆ ಒಂದು ಗೇಟ್ ಇರುತ್ತೆ. ಗೇಟ್ ದಾಟಿ ನನ್ನ ತಂದೆ ಬಂದು ನನ್ನ ಕಿವಿಯಲ್ಲಿ ಕೇಳ್ತಾರೆ, ನಿನಗೇನು ಬೇಕು ಅಂತ ಕೇಳ್ತಾರೆ. ಫಸ್ಟ್ ನನ್ನ ಕಂಡ್ರೆ ನೀನು ಬರಲೇಬೇಡಪ್ಪ ಹೇಳಿದ್ರು. ನಾನು ರಕ್ಷಣೆ ಹೊಂದಿದ ಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸಿ ನನ್ನ ಜೊತೆಲಿ ಇರೋಕ್ಕೆ ಇಷ್ಟಪಟ್ಟರು. ಆಮೇಲೆ ನಾನು ಏನು ಬೇಕೋ ಕೈ ತೋರಿಸಿ ಕೇಳುವಾಗ ಅದು 100ರಷ್ಟು ತಂದುಕೊಟ್ರು, 100%. ನನಗೆ ಬುಲೆಟ್ ತುಂಬ ಇಷ್ಟ, ಬುಲೆಟ್ ನಾನು ಕೇಳಿದ್ದೇನು ಬೇಕೋ, ಹೌದಾ, ತಂದು ಕೊಟ್ಬಿಟ್ರು, ಹಲ್ಲೆಲೂಯಾ. ಇವಾಗ ನನ್ನ ಮಕ್ಕಳು ಕೇಳಿದ್ರೆ ಕೊಡಲ್ಲ, ನಾನು ಯೋಚಿಸಿ ಕೊಡ್ತೀನಿ. ಸರಿ, ಅಂಡರ್ಸ್ಟ್ಯಾಂಡ್. ದೇವರಲ್ಲಿ ಬಂದ ಮೇಲೆ ನಮ್ಮ ಸಾಕ್ಷಿ ಹಂಗೇ ಬದಲಾಗುತ್ತದೆ, ಮಹಿಮೆಯಾಗುತ್ತದೆ. ಅದು ಒಂದೇ ಅಂತ ಗುಲಾಮತನ, ಅಂತ ದಾಸತ್ವ. ಎಲ್ಲ ಕೆಲಸ ನಾನೇ ಮಾಡ್ತೀನಿ, ಎಲ್ಲವನ್ನು ನಾನೇ ಮಾಡ್ತೀನಿ. ತಂದೆ ಚೆನ್ನಾಗಿ ನೋಡ್ಕೊಂಡು ನಾನು ಏನು ಹೇಳ್ತೀನೋ ಅದು ನನ್ನ ತಂದೆ ಕೇಳ್ತಾರೆ. ಅವರೆಲ್ಲರ ಮುಂದೆ ಹೇಳ್ತಾರೆ, ಅವನು ಹೇಳೋದನ್ನು ಕೇಳ್ರಿ ಅಂತ ಹೇಳ್ತಾರೆ. ಕಾರಣ ಹೇಗೆ ಗೊತ್ತಾ? ನಮ್ಮ ಜೀವನ ಸಾಕ್ಷಿ ಉಳ್ಳದಾಗಿ ಇದ್ದಿದ್ದರಿಂದ. ಹಲ್ಲೆಲೂಯಾ. ಅದಾನ್ ಕ್ರೈಸ್ತರು, ಅದಾನ್ ಬದಲಾವಣೆ. ಹಲ್ಲೆಲೂಯಾ. ನಾವು ರಕ್ಷಣೆ ಹೊಂದಿದ್ದೇವೆ, ದೇವರ ಮಕ್ಕಳಾದೇವೆ ಎಂಬ ವಾಕ್ಯಕ್ಕೆ ಅರ್ಥ ಏನಂದರೆ, ನಾನು ಕ್ರಿಸ್ತನನ್ನು ಹಿಂಬಾಲಿಸುತ್ತೇನೆ, ನಾನು ನನ್ನ ದಾಸತ್ವದಲ್ಲಿ ಜೀವಿಸುತ್ತೇನೆ. ಅದು ಮಾಡುವುದಕ್ಕೆ ಕಷ್ಟ, ஆனால் ಅದು ಮಹಿಮೆಯಾನ ಸಾಕ್ಷಿ ಒಳಗೆ ನಮ್ಮನ್ನು ತರುತ್ತದೆ. ಹಲ್ಲೆಲೂಯಾ. ಅಪ್ಪ ಯೇಸು ಸ್ವಾಮಿ ಹಾಗೇ ಜೀವಿಸಿದ್ದ. ಯೇಸು ಸ್ವಾಮಿ ಮರಿಯಾಳನ್ನು ಯೋಸೇಫನ್ನು ಉಂಟು ಮಾಡಿದ್ದು ಯಾರು? ಯೇಸು ಸ್ವಾಮಿ. ಯಾರು ಉಂಟು ಮಾಡಿದ್ದು? ಯೇಸು ಸ್ವಾಮಿ ಉಂಟು ಮಾಡಿದ್ದ. ಆಕಾಶ ಭೂಮಿನ ಉಂಟು ಮಾಡಿದ್ದು ಯಾರು? ಅವರೇ ಹೇಳ್ತಾರೆ, ನಾನೇ ಎಲ್ಲವನ್ನು ಏನು ಮಾಡಿದ್ದೆ? ಉಂಟು ಮಾಡಿದೆ. ಇದನ್ನು ಉಂಟು ಮಾಡೋಕ್ಕೆ ನನ್ನಲ್ಲಿ ಅಧಿಕಾರ ಕೊಟ್ಟಿದ್ದು ಯಾರು? ನನ್ನ ತಂದೆಯಾದ ದೇವರು. ಎಲ್ಲರನ್ನು ಉಂಟು ಮಾಡಿದ್ದು. ಮರಿಯಾಲ್ ಗೊತ್ತು ದೇವರೇ ಉಂಟು ಮಾಡಿದ್ದು. ಯೋಸೇಫನ್ನು ಗೊತ್ತು ಯಾರು ಉಂಟು ಮಾಡಿದ್ದು? ಏಸಾಪೆ ಉಂಟು ಮಾಡಿದ್ದು. ಆದರೆ ಅವ್ರ ಮಾತಿಗೆ 100ರಷ್ಟು ವಿಧೇಯರಾದರು. ಕರೆಕ್ಟಾ? ಫಸ್ಟ್ ಮಗ, ತುಂಬ ಬಡವರಾದಿದ್ದ ಕುಟುಂಬ ಯೋಸೇಫನ ಕುಟುಂಬ, ವೆರಿ ಪುವರ್. ಕರೆಕ್ಟಾ? இப்போ ಯೇಸು ಸ್ವಾಮಿ ನೀರು ತಗೊಂಡು ಬರೋಕ್ಕೆ ಹೇಳುವಾಗ ಅಲ್ಲೆಲ್ಲ ಅವಾಗೆಲ್ಲ ನೀರೆಲ್ಲ ನಮ್ಮ ಥರ ಟ್ಯಾಪಲ್ಲಿ ಬರಲ್ಲ. ಎಲ್ಲಿ ಬರುತ್ತೆ? ಬಾವಿ ಇರುತ್ತೆ, ಊರಿಗೆ ಒಂದು ಬಾವಿ ಇರುತ್ತೆ, ದೂರ ಇರುತ್ತೆ. ಯೇಸು ಸ್ವಾಮಿ ಹೋಗಿ ತಂದಿರ್ತಾರಾ? ಯಾಕೆ? ಯೇಸು ಸ್ವಾಮಿ ದೇವರ ಮನಸ್ಸುಳ್ಳವರು. ಜೊತೆಯಲ್ಲಿ ಕೆಲವು ಮಕ್ಕಳು ಹುಟ್ಟರಲ್ಲ, ಯಾರು? ಯಾಕೋಬು, ಯೂದ, ಕೆಲವರು ಏಸಾ, ಕೆಲವರು ಹುಟ್ಟರು ಅಲ್ಲ. ಇವರೆಲ್ಲರೂ ಏನು ಮಾಡ್ತಾಯಿದ್ರು? ಏಸಾಮಿಯನ್ನೇ ಹೇಳ್ತಾ ಇದ್ರು. ಅವರು ಆಟ ಆಡೋಕ್ಕೆ ಹೋಗ್ಬಿಡ್ತಾರೆ, ನಾನು ಮಾಡಲ್ಲ. ಕರೆಕ್ಟಾ? ಇರುವಾಗ ನೋಡ್ರಿ, ರಚನೆ ಹೊಂದದಿರುವ ಮಕ್ಕಳು ಹೇಗಿರ್ತಾರೆ? ತರಲೆ ಹೇಳುವ ಮಾತು ಕೇಳುವುದಿಲ್ಲ, ಖಂಡಿತವರು ಹಾಗೇ ಇರ್ತಾರೆ. ಆದರೆ ಏಸಾಮಿ ಮಾತ್ರ ಏನು ಮಾಡಿರ್ತಾರೆ? ಎಲ್ಲ ಕಾರ್ಯ, ಎನಿಥಿಂಗ್ಸ್. ದಟ್ ಈಸ್ ದ ಕ್ರಿಸ್ಟಿಯನ್ ಲೈಫ್. ಹಲ್ಲೆಲೂಯಾ. ಇದು ನಾವು ಹೇಳಿಕೊಡ್ಬೇಕು. ಇದಾ ದೇವರ ಮನಸ್ಸು, ರಕ್ಷಣೆ ಹೊಂದಿದ ಮನಸ್ಸು. ಎಲ್ಲ ಕಾರ್ಯ ಹೇಳಿರ್ತಾರೆ, ಏನು ಹೇಳಿದ್ರು ಹೇಳಿರ್ತಾರೆ. ಒಂದು ಸದನ ಅವ್ರಿರ್ತಾರೆ, ನಾನು ಯಾರು ಗೊತ್ತಾ ಆದರೆ ಹೇಳಿಲ್ಲ. ಹೇಳಿದ್ರಾ? ಏಸಾಮಿ ಹೇಳಿದ್ರಾ ಯೋಸೇಫಿಗೆ, ಮರಿಯಾಳಿಗೆ ನಾನು ಯಾರು ಗೊತ್ತಾ ಹೇಳಿದ್ರಾ?
ಅದೇ ಒಂದೇ ಒಂದು ಸ್ಥಳದಲ್ಲಿ ಮಾತ್ರ ಹೇಳಿದರು, ನಾನು ಯಾರು ಗೊತ್ತಾ ಅಂತ ಹೇಳಿಲ್ಲ, ನಾನು ಎಲ್ಲಿ ನಿಲ್ಲಬೇಕೆಂದು ನಿಮಗೆ ಗೊತ್ತಲ್ವಾ ಅಂತ ಹೇಳಿದರು. ಕರೆಕ್ಟಾ? ಅರ್ಥ ಆಯ್ತಾ? ನಾವು ಹೇಳ್ತೀವಿ ನಾನು ಯಾರು ಗೊತ್ತಾ ಅಂತ ಹೇಳ್ತೀವಿ. ಎಷ್ಟೋ ಸರಿ ಹೇಳಿದ್ದೀವಿ? ಎಷ್ಟೋ ಸರಿ ಹೇಳಿದ್ದೀವಿ ನಾನು ಯಾರು ಗೊತ್ತಾ, ನಾನು ನಿನಗೆ ಅಕ್ಕ, ನಾನು ನಿನಗೆ ಅಣ್ಣ, ನಾನು ನಿನಗೆ ಇದು ಲೀಡರ್, ಆ ಥರ ಹೇಳ್ಬಾರ್ದು. ವಿ ಆರ್ ಆಲ್ವೇಸ್ ಹಂಬಲ್ ಅವರ್ ಸೆಲ್ಫ್. ಹಲ್ಲೆಲೂಯಾ. ಓಕೆ, ದ ಫಸ್ಟ್ ಥಿಂಗ್ಸ್ ಇಸ್ ಲೆಟ್ ಹಿಮ್ ಡಿನೈ ಅವರ್ ಸೆಲ್ಫ್. ನಮ್ಮನ್ನೇ ನಾವು ನಿರಾಕರಿಸಬೇಕು. ಆವಾಗೇ ಹೊಂದಾಣಿಕೆ ಇರುತ್ತೆ. ನಮಗೆ ಬೇಕು ಒಂದೇ ಒಂದು ದೇವರ ಮನಸ್ಸು. ನಮ್ಮ ಕುಟುಂಬ, ನಮ್ಮ ಬಂಧು ಬೆಳಗ ಮುಂಚೆ ನಾವು ಮಕ್ಕಳಾಗಿ, ದೇವರ ಮಕ್ಕಳಾಗಿ ಜೀವಿಸಬೇಕು. ಎರಡನೇದು ಕಾರ್ಯ, ಟೇಕ್ ಆಫ್ ಹಿಸ್ ಕ್ರಾಸ್. ವಿ ಬೇರ್ ಅವರ್ ಕ್ರಾಸ್. ನಮ್ಮ ಸಿಲುವೆ, ಎಲ್ಲರಿಗೂ ಒಬ್ಬೊಬ್ಬರಿಗೆ ಒಂದು ಸಿಲುವೆ ಇದೆ. ಎಷ್ಟು ಜನ ಸಿಲುವೆ ಹೊತ್ತುತ್ತಾ ಇದ್ದೀರಿ, ಇಲ್ಲ ಸಿಲುವೆ ಕೆಳಗಡೆ ಇಡ್ತಾ ಇದ್ದೀರಿ? ಎಷ್ಟು ಜನ ಮೇಲೆ ಸಿಲುವೆ ಇದೆ? ಎಲ್ಲಿದೆನೋ ಗೊತ್ತಿಲ್ಲ. ಫಸ್ಟ್ ಅದು ಮೇಲೆ ಇದೆಯಾ ಕೆಳಗಿದೆಯಾ ಅಂತ ಗೊತ್ತಿಲ್ಲ. ಓಕೆ, ಹೋದ್ರಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಗಲಾತ್ಯರು ಬರೆದ ಪತ್ರಿಕೆಯಲ್ಲಿ ಇದೆ ನೋಡ್ರಿ. ಗಲಾತ್ಯರು ಬದಿಗೆ ಪತ್ರಿಕೆ 19:20, 2:19-20. ನಾನಂತೂ ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಧರ್ಮ ಪ್ರಮಾಣದ ಮೂಲಕವಾಗಿ ಧರ್ಮ ಪ್ರಮಾಣದ ಪಾಲಿಗೆ ಸತ್ತಿದ್ದೇನೆ. ದಟ್ಸ್ ಅ ಮೀನ್ ಆಫ್ ಕ್ರಾಸ್ ಇಸ್ ಡೆತ್. ಓಕೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವ. ಓಕೆ ನೋಡ್ರಿ, ಇಲ್ಲಿ ಕ್ರಿಸ್ತನು ಸಿಲುವೆಯಲ್ಲಿ ಹಾಕಿಸಲ್ಪಟ್ಟಿದ್ದಾರಲ್ಲ, ಅರ್ಥ ಮಾಡ್ಕೊಡಿ. ಇಲ್ಲಿ ಯಾರು ಹಾಕಿಸಲ್ಪಟ್ಟಿದ್ರು? ಕ್ರಿಸ್ತನು ಸಿಲುವೆಯಲ್ಲಿ ಹಾಕಿಸಲ್ಪಟ್ಟಿದ್ದಾರೆ. ಕ್ರಿಸ್ತನ ಒಂದಿಗೆ ನಾನೇನಾಗಿದೆ? ಶಿಲುಬೆಗೆ, ನನ್ನ ಸಿಲುವೆಯಲ್ಲಿ. ಅರ್ಥ ಮಾಡ್ಕೊಂಡು, ನನ್ನ ಸಿಲುವೆಯಲ್ಲಿ ಹಾಕಿಸಲ್ಪಟ್ಟಿದ್ದೆ. ಇದು ನನ್ನ ಸಿಲುವೆಯಲ್ಲಿ ನಾನು ಹಾಕಿಸಲ್ಪಟ್ಟಿದ್ದನ್ನು ನಾವು ಏನು ಮಾಡ್ಕೋಬೇಕು? ಹೋರ್ತಾ ಇರಬೇಕು. ಅರ್ಥ ಆಯ್ತಾ? ನನ್ನ ಸಿಲುವೆ ಏನು? ನನ್ನನ್ನು ಕ್ರಿಸ್ತನೊಂದಿಗೆ ಸಿಲುವೆಯಲ್ಲಿ ಹಾಕಿಸಲ್ಕೊಂಡಿದ್ದ ನನ್ನ ಸಿಲುವೆ ನಾನೇನು ಮಾಡಬೇಕು? ಹೊತ್ತಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿ. ಹಲ್ಲೆಲೂಯಾ. ದೇವರಿಗಾಗಿ ಜೀವಿಸುವ ಜೀವನದ ಜೀವಿತ, ಸಿಲುವೆಯನ್ನು ಹೊತ್ತುಕೊಳ್ಳುವ ಜೀವಿತ. ಹಲ್ಲೆಲೂಯಾ. ಅಂದರೆ ಏನರ್ಥ? ಪರಿಶುದ್ಧ. ಸಿಲುವೆ ಏನು ಮಾಡಿತ್ತು ಗೊತ್ತಾ? ನನ್ನ ಪಾಪ ಶರೀರವನ್ನು ಅಳಿಸಿ ಯೇಸು ಸ್ವಾಮಿ ಮೃತ್ಯುಂಜಯ ಹೊಂದಿದ್ದರಿಂದ ಹೊಸ ಮನುಷ್ಯನಾಗಿ ನನ್ನನ್ನು ಮಾರ್ಪಡಿಸಿತ್ತು. ಆದ್ದರಿಂದ ಸಿಲುವೆಯಲ್ಲಿ ನಾನೇನು ಮಾಡಿದ್ದೆ? ಪಾಪಕ್ಕೆ ಸತ್ತಿದ್ದೆ. ಹಲ್ಲೆಲೂಯಾ. ಪಾಪಕ್ಕೆ ಸತ್ತಿದ ಜೀವಿತ ನಾನು ಹೊತ್ತಿರುವ ಸಿಲುವೆ. ಕೆಲವರು ಅನ್ನಿಸ್ತಾರೆ ಸಿಲುವೆ ಅಂದರೆ ಹೋರಾಟ, ಕಷ್ಟ, ದುಃಖ, ವೇದನೆ, ಅದೆಲ್ಲ ಇಲ್ಲ. ಆ ಥರ ಎಲ್ಲ ಇಲ್ಲ. ಸಿಲುವೆ ಎಂಬ ವಾಕ್ಯಕ್ಕರ್ಥ, ಸಿಲುವೆಯಲ್ಲಿ ನಾನು ನನ್ನ ಶರೀರಕ್ಕೆ, ನನ್ನ ಪಾಪಕ್ಕೆ, ನನ್ನ ಲೋಕಾನುಸಾರವಾದ ಜೀವಿತಕ್ಕೆ ಸತ್ತಿದ್ದೇನೆ. ಅದ ರಹಸ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಇನ್ನು ಮುಂದೆ ನಾನು ಯಾರು? ನಾನಲ್ಲ, ಕ್ರಿಸ್ತುವಿಗಾಗಿ ಜೀವಿಸುವವನು. ಇಟ್ಸ್ ಮೀನ್ ಆಫ್ ದಟ್ ನಾವು ಪರಿಶುದ್ಧವುಳ್ಳ ಮಕ್ಕಳು, ನೀತಿಯುಳ್ಳ ಮಕ್ಕಳು, ಯಥಾರ್ಥ ಗುಣವುಳ್ಳ ಮಕ್ಕಳು. ಇದಾ ರಹಸ್ಯ. ಕ್ರೈಸ್ತರಾದ ಮೇಲೆ ದೇವರು ನಮ್ಮಲ್ಲಿ ಎದುರು ನೋಡುವ ಜೀವಿತ ಪಾಪಕ್ಕೆ ಸತ್ತಿದ ಜೀವಿತ, ಪರಿಶುದ್ಧವಾಗಿ ಜೀವಿಸುವಂಥ ಜೀವಿತ. ಪರಿಶುದ್ಧ, ಇಟ್ ಈಸ್ ಮಸ್ಟ್. ಪರಿಶುದ್ಧ ಇಲ್ಲದೇ ಇರುವ ಜೀವಿತ ಕ್ರೈಸ್ತ ಜೀವಿತ ಇಲ್ಲ. ಯಾಕೆ ನಾವು ಸಿಲುವೆ ಹೊತ್ತುಕೊಂಡಿರ್ತೇವೆ ಅಂದರೆ ನಾವು ಯಾರಾಗಿರ್ತೇವೆ? ಪರಿಶುದ್ಧವಾಗಿರ್ತೇವೆ. ನಿನ್ನೆ ಒಬ್ಬ ಹುಡುಗ, ಒಂದು ಸೇವಕ ನನ್ನಲ್ಲಿ ಫೋನ್ ಮಾಡಿ ಕೇಳ್ತಾ ಇದ್ದ. ಒಂದು ಊರು, ಆ ಊರ ಹೆಸರು ಬಂದು ದೇವರಕುಳಂ, ತಿರುನಲ್ವೇಲಿಯಲ್ಲಿ ಇದೆ ನೋಡ್ರಿ. ಅಲ್ಲಿ ಸೇವೆ ಮಾಡ್ತಾ ಒಬ್ಬ ಹುಡುಗ, ಅಲ್ಲಿ ಒಬ್ಬನು ಇದ್ದಾನಂತೆ. ಅವನು ಪಾಸ್ಟರ್ಸ್ ಕುಟುಂಬವೆಲ್ಲ ಕೆಡಿಸಬೇಕೆಂದು ಪಾಸ್ಟರ್ಸ್ ಮನೆಯಲ್ಲೇ ಇಲ್ಲದೇ ಇರುವ ತರುವಾಯ, ಆವಾಗ ಮನೆಯಲ್ಲಿ ವೈಫ್ ಮಾತ್ರ ಇರ್ತಾರಲ್ಲ, ಆವಾಗ ಅವನು ಒಳಗೆ ಬಂದು ಏನಾದರೂ ಒಂದು ಮೂಲೆಯಲ್ಲಿ ನಿಂತಿರ್ತಾನೆ. ಪಾಸ್ಟರ್ಸ್ ಮನೆಯಲ್ಲಿ ಬರುವಾಗ, ಇಲ್ಲ ಯಾರಾದೊಬ್ಬರು ಮನೆಯ ಒಳಗೆ ಬರುವಾಗ ಇವನು ಇದು ಗೋಡೆಯನ್ನು ದಾಟಿ ಓಡೋಗ್ತಾನೆ. ಡ್ರೆಸ್ ಎಲ್ಲ ಬಿಚ್ಚಿರ್ತಾನೆ. ಅರ್ಥ ಆಯ್ತಾ?
ಆವಾಗ ಪಾಸ್ಟಮ್ಮಗೆ ಏನು ಬರುತ್ತೆ? ಜಗಳ ಬರುತ್ತೆ. ಅಲ್ಲಿರುವ ಜನರಿಗೆ ಗೊತ್ತಾಗುತ್ತೆ ಇವರು ಅಸಹ್ಯರು ಕೆಟ್ಟವರಿಂದ ಅನ್ನಿಸ್ತಿ ಓಡಿಸ್ತಾರೆ. ಇದರ ಎರಡು ಕುಟುಂಬ ಓಡಿಸಿದ್ದಾರೆ. ಮೂರನೇದು ಈ ಹುಡುಗ. ಇವು ನನ್ನ ಫೋನ್ ಮಾಡಿ ಹೇಳಿದ್ದ, ಅಣ್ಣೇ ಹೇಗಾದರೂ ಅವನನ್ನು ನಾವು ಮೊಯ್ ತೀರಿಸ್ಬೇಕು ಅಂತ ಹೇಳಿದ್ದ. ಅಂದರೆ ಪಳಿ ವಾಂಗನ சொல்லுவாங்கல்ல, ರಿವೆಂಜ್. ಅವನು ಈ ಥರ ಮಾಡ್ತಾ ಇದ್ದಾನೆ ಎಂದು ನನ್ನ ಹತ್ರ ಕೇಳಿದ. ನಾನು ಹೇಳ್ತಾ ಇದ್ದೆ, ನಾವು ಕ್ರೈಸ್ತರು. ನಾವು ಯಾರು? ಕ್ರೈಸ್ತರು. ನಾವು ಇನ್ನೊಬ್ಬರಿಗೆ ಮೊಯ್ ತೀರಿಸುವುದಕ್ಕಾಗಿ ದೇವರು ನಮ್ಮನ್ನು ರಕ್ಷಿಸಿಲ್ಲ. ನಾವೇನು ಮಾಡಬೇಕು? ದೇವರಿಗೆ ಒಪ್ಪಿಸ್ಕೊಡ್ಬೇಕು. ಕರೆಕ್ಟಾ? ಅದು ವಾಕ್ಯ ಓದಿ ನಿಮಗೆ ಗೊತ್ತಾಗುತ್ತೆ. ಪೇತ್ರನು ಬರೆದ ಪತ್ರಿಕೆಯಲ್ಲಿ ಅದು ಇದು ನೋಡ್ರಿ. 1 ಪೇತ್ರನ ಕರೆಕ್ಟ್ 1 ಪೇತ್ರನು 2ನೇ ಅಧ್ಯಾಯದಲ್ಲಿ 23. ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ ಇದು ಮಾತ್ರ ಅಂಡರ್ಲೈನ್ ಮಾಡಿ. ಕರೆಕ್ಟ್ ಆನ ವರ್ಡ್. ನ್ಯಾಯವಾಗಿ ತೀರ್ಪು ಮಾಡುವಾತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ಹಲ್ಲೆಲೂಯಾ. ಅಂದ್ರೆ ಯಾರಿಗೆ ಒಪ್ಪಿಸ್ತಾ ಇದ್ದ? ಏನು ಮಾಡದೆ, ಬೆದರಿಸದೆ, ಗದರಿಸದೆ, ಮೊಯ್ ತೀರ್ಸದೆ, ಕೋಪ ಪಡದೆ, ಒಡಿಯದೆ, ಜಗಳ ಮಾಡದೆ, ಏನು ವಿರುದ್ಧವಾಗಿ ಹಿಂಸೆ ಬಂದರೂ ಯಾರಿಗೆ ಒಪ್ಪಿಸ್ತಾ ಇದ್ದ? ದೇವರೇ ನೀನೇ ನೋಡಿಕೊಳ್ಳುವಿ. ಅಲ್ಲೇಲೂಯಾ, ಅಲ್ಲೇಲೂಯಾ. ಅದಾಂ ಕ್ರೈಸ್ತ ಕುಟುಂಬ, ಅದಾಂ ಕ್ರೈಸ್ತರು. ನಾವು ಯಾರ ವಿರೋಧವಾಗಿ ಏನು ಮಾಡೋಕ್ಕೆ ಶಕ್ತಿ ಇಲ್ಲ. ನಾವು ಏನು ಮಾಡಬಾರ್ದು. ನಾವು ಏನು ಮಾಡಬೇಕು ಗೊತ್ತಾ? ಪ್ರಾರ್ಥನೆ ಮಾಡಿ ದೇವರ ಕರದಲ್ಲಿ ಒಪ್ಪಿಸ್ಕೊಡ್ಬೇಕು. ಆ ಥರ ಮಾಡಿದರೆ ದೇವರು ಹೇಳ್ತಾರೆ ಆತನ ತೀರ್ಪು ನೀತಿಯಾಗಿರುತ್ತದೆ. ಹಲ್ಲೆಲೂಯಾ. ಇದಾ ರಹಸ್ಯ. ನಾವು ಮೊಯ್ ತೀರಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿಲ್ಲ. ஆனால் ಮೊಯ್ ತೀರಿಸುವಂಥದ್ದು ಯಾರ ಗುಣ? ಸೈತಾನ ಗುಣ. ಅವನೇ ಏನು ಮಾಡ್ತಾನೆ? ಅಕ್ರಮ ಮಾಡ್ತಾನೆ, ಅನ್ಯಾಯ ಮಾಡ್ತಾನೆ, ಜಗಳ ಮಾಡ್ತಾನೆ. ನಾವು ಅಂಥವರಲ್ಲ. ಎಲ್ಲ ದೇವರಿಗೆ ಒಪ್ಪಿಸಿಕೊಟ್ಟು ಪ್ರೇಯರ್ ಮಾಡುವವರು. ದೇವರೇ ನೀರು ಅವರನ್ನು ನೋಡಿಕೊಳ್ಳಿರಿ. ನಮ್ಮ ವಿರೋಧವಾಗಿ ಏನು ಯಾರು ತಪ್ಪು ಮಾಡಿದರೋ ನಾವು ದೇವರ ಮಕ್ಕಳಾಗಿರುವುದರಿಂದ ನಾವೇನು ಮಾಡಬಾರ್ದು? ಮೊಯ್ ತೀರಿಸಬಾರ್ದು. ಇಟ್ ಇಸ್ ಮೀನ್ ಆಫ್ ವಿ ಆರ್ ಹೋಲಿ. ನಾವು ಕ್ಷಮಿಸಬೇಕು, ನಾವು ಮನ್ನಿಸಬೇಕು, ನಾವು ಅವರಿಗೆ ದೇವರ ಗುಣಗಳನ್ನು ತೋರಿಸಬೇಕು. ಯೇಸು ಸ್ವಾಮಿ ಎಷ್ಟೋ ಹಿಂಸೆ ಬಂದಿತ್ತು, ಆದರೆ ಅವ್ರು ಏನು ಮಾಡಿಲ್ಲ. ಅವ್ರು ಹೇಳ್ತಾರೆ, ನಾನು ಈಗ ಹೇಳಿದರೆ ಲೇಗಿಯೋನ್ ಬರ್ತಾನೆ ಹೇಳ್ತಾರಲ್ಲ, ಲೇಗಿಯೋನನ್ನು ದೇವರು ಕಳಿಸಿ ಎಲ್ಲವನ್ನು ಮಾಡೋಕ್ಕೆ ಶಕ್ತಿ 1 ಸೆಕೆಂಡ್. ಆದರೆ ನಾನು ಅದಕ್ಕೋಸ್ಕರ ಬಂದಿಲ್ಲ, ನಾನು ದೇವರ ಮಗನು. ಹಲ್ಲೆಲೂಯಾ. ದೇವರಿಗೆ ಸ್ಥಳ ಕೊಡಬೇಕು, ದೇವರಿಗೆ ಬಿಟ್ಟು ಕೊಡಬೇಕು. ಆತನು ಎಲ್ಲವನ್ನು ನೋಡಿಕೊಳ್ಳುತ್ತಾನೆ. ಆವಾಗ ನಾವು ಹೇಗೆ ಜೀವಿಸಬೇಕು? ಪರಿಶುದ್ಧವಾಗಿ, ನೀತಿಯಾಗಿ, ಉತ್ತಮವಾಗಿ, ನಿಜಸ್ಥರಾಗಿ, ನಂಬಿಕಸ್ಥರಾಗಿ ಜೀವಿಸಬೇಕು ಅಷ್ಟೇ. ಹಲ್ಲೆಲೂಯಾ. ಸುಳ್ಳು ಹೇಳಬಾರದು, ಕದಿಯಬಾರದು, ಅಕ್ರಮ ಮಾಡಬಾರದು, ಅನ್ಯಾಯ ಮಾಡಬಾರದು. ನಾವು ನಂಬಿಕಸ್ಥರು, ದೇವರ ಮಕ್ಕಳು, ಉತ್ತಮ ಜೀವಿತವುಳ್ಳವರು, ಈ ಲೋಕದಲ್ಲಿ ದೇವರ ಬೆಳಕಾಗಿ ಜೀವಿಸುವಂಥವರು. ಹಲ್ಲೆಲೂಯಾ. ಆದ್ದರಿಂದ ನಾವು ಯಾವಾಗಲೂ ಸಿಲುವೆ ಒತ್ತುಕೋಬೇಕು. ನಾವು ರಕ್ಷಣೆ ಹೊಂದಿದ್ದೇವೆ, ನಾವು ಪಾಪಕ್ಕೆ ಸತ್ತಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರನ್ನು ಕುರಿತು ನಾವು ಚಾಡಿ ಹೇಳಬಾರದು, ಯಾರನ್ನು ಕೈ ತೋರಿಸಿ ತಪ್ಪು ಹೊರಿಸಬಾರದು. ಯಾಕೆ? ದೇವರು ನಮ್ಮನ್ನು ತಪ್ಪು ಹೊರಿಸದೇ ಇರಬೇಕಾದ್ರೆ ನಾವು ಯಾರ ಮುಂದೆ ಯಾರ ಮೇಲೆಯೂ ತಪ್ಪು ಹೊರಿಸಬಾರದು. ದೇವರು ನೋಡಿಕೊಳ್ಳುತ್ತಾರೆ. ಯಾಕೆ? ನಾನು ಪರಿಶುದ್ಧನು, ನಾವು ನೀತಿವಂತನು, ನಾನು ದೇವರ ಮಕ್ಕಳು, ನಾನು ದೇವರ ಸಿಲುವೆಯನ್ನು ನನ್ನ ಸಿಲುವೆಯನ್ನು ನಾನು ಹೊತ್ತುಕೊಂಡಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಥ ಜೀವಿತ ಉಳ್ಳವರು ದೇವರನ್ನು ಹಿಂಬಾಲಿಸುವವರು. ಹಲ್ಲೆಲೂಯಾ. ಓಕೆ, ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ. 3ನೇ ಕಾರ್ಯ, ವಿಲ್ ಲೂಸ್ ಅವರ್ ಲೈಫ್ ಫಾರ್ ದ ಸೇಕ್ ಆಫ್ ಗಾಡ್. ದೇವರಿಗಾಗಿ ಜೀವ ಕೊಡುವಷ್ಟೇ ನಾವು ನಿಲ್ಲಬೇಕು. ಹಲ್ಲೆಲೂಯಾ. ಇಲ್ಲ, ನಮ್ಮನ್ನು ಎಲ್ಲರೂ ತಳ್ಳಿ ಬಿಡ್ಬೋದು, ஆனால் ದೇವರು ಮಾತ್ರ ಏನು ಮಾಡಲ್ಲ? ತಳ್ಳಿ ಬಿಡಲ್ಲ. ನೋಡ್ರಿ, ಇನ್ನೊಂದು ಕಾಲ ಬರುತ್ತದೆ, ಯಾರೂ ಕ್ರಿಯೆ ಮಾಡದೇ ಇರುವ ಕತ್ತಲೆಯ ಅಂಧಕಾರದ ದಿನಗಳು ಬರುತ್ತದೆ. ಅದು ಯಾವಾಗ ಗೊತ್ತಿಲ್ಲ. ಆವಾಗ ಎಲ್ಲರ ಕತ್ತಿನಲ್ಲಿ ಏನು ಮಾಡ್ತಾರೆ? ಕತ್ತಿ ಇಡ್ತಾರೆ, ಕೊರಲು ಬಲಗೆ ಕತ್ತಿ ಇಡ್ತಾರೆ. ಏನೆಂದು? ದೇವರನ್ನು ತಿರಸ್ಕರಿಸಬೇಕೆಂದು. ದೇವರನ್ನು ತಿರಸ್ಕರಿಸಬೇಕು, ನಾನು ಕ್ರೈಸ್ತನಿಲ್ಲ ಎಂದು ನಾವು ಹೇಳಬೇಕು. ಯೇಸು ಸ್ವಾಮಿ ದೇವರಿಂದ ಹೇಳಬೇಕೆಂದು ವಿರೋಧವಾದ ಕಾರ್ಯಗಳು ಬರುತ್ತದೆ.
ಆದರೆ ದೇವರಿಗಾಗಿ ಜೀವ ಕೊಡುವಷ್ಟು ನಾವು ನಿಲ್ಲಬೇಕಾ? ಒಂದೇ ಸೆಕೆಂಡ್ ಕಣ್ಣು ಮುಚ್ಚಿದರೆ ಅಲ್ಲಿ ಕಣ್ಣು ಏನು ಮಾಡ್ತೀವಿ? ತೆರೆಯುತ್ತೇವೆ. ಅಲ್ಲೆಲೂಯ, ಅಲ್ಲೆಲೂಯ. ವಾಕ್ಯ ಹೇಳ್ತಾರೆ, ಎಷ್ಟೋ ಜನರು ತಮ್ಮ ಪ್ರಾಣವನ್ನು ಕ್ರಿಸ್ತನಿಗಾಗಿ ಬಿಟ್ಟುಕೊಟ್ರು. ಅಲ್ಲೆಲೂಯ. ಆದ್ದರಿಂದ ನಮ್ಮ ಮನಸ್ಸು ಹೇಗೆ ಇರಬೇಕು? ಕ್ರಿಸ್ತನಕ್ಕಾಗಿ ಕೊಡಬೇಕು. ನಮ್ಮ ಜೀವ ದೇಶಕ್ಕಾಗಿ ನಮ್ಮ ಬಾಳಬೇಕು. ಓಕೆ, ಸರಿ. 4ನೇದು, ಆಮೇಲೆ ನಾನು ಬಿಡಿಸಿರ್ತೀನಿ. 4ನೇದು, ಓಕೆ, ಡೋಂಟ್ ಲೂಸ್ ಪ್ರಾಫಿಟ್ ಆಫ್ ಯುವರ್ ಸೋಲ್ಸ್. ನಿನ್ನ ಆತ್ಮಕ್ಕೆ ಒಂದು ಪ್ರಯೋಜನವನ್ನು ನೀವು ಕಳೆದುಕೊಳ್ಳಬಾರದು. ಅವ್ರೇನು ವಾಕ್ಯ ಮಾತ್ರ ಓದಿ ಅಮ್ಮ ಮುಗಿಸಿ ಪ್ರಾರ್ಥನೆ ಮಾಡೋಣ. 26. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಪ್ರಾಣ ನಷ್ಟಪಟ್ಟ, ತನ್ನ ಜೀವ ನಷ್ಟಪಟ್ಟ ಅವನಿಗೆ ಪ್ರಯೋಜನವೇನು? ಲಾಭವೇನು? ಹಲ್ಲೆಲೂಯಾ. ಈ ಲೋಕದಲ್ಲಿ ದುಡೀರಿ, ಎಲ್ಲ ಸಂಪಾದನೆ ಮಾಡಿರಿ, ಚೆನ್ನಾಗಿರ್ರಿ. ಆದರೆ ಮುಖ್ಯ ಏನು ಅಂದರೆ ಅವ್ರೇನು ಹೇಳ್ತಾರೆ? ಜೀವಕ್ಕೆ ಈಡಾಗಿ ನಾವು ಏನು ಕೊಡೋಕ್ಕೆ ಸಾಧ್ಯ ಅಲ್ಲ? ಅವಾಗ ಚೆನ್ನಾಗಿ ಮುಗಿಸ್ತಾರೆ. ಓದಿ ಅಮ್ಮ. ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು? ಕರೆಕ್ಟಾ? ಈ ಆತ್ಮ ಎಲ್ಲದಕ್ಕಿಂತ ವಿಶೇಷವಾದದ್ದು. ಅಲ್ಲೆಲೂಯ. ಒಬ್ಬ ಮನುಷ್ಯನಿಗೆ ಪ್ರಾಮುಖ್ಯ ಆತ್ಮವನ್ನು ಕಾಪಾಡ್ಕೋಬೇಕು. ಈ ಆತ್ಮದ ಒಂದು ಬೆಲೆಯುಳ್ಳ ಒಂದು ಕಾರ್ಯ. ಆತ್ಮವನ್ನು ಅಷ್ಟಕ್ಕೆ ಬಿಡಬೇಡ್ರಿ. ಈ ಲೋಕ ಪೂರ್ತಿ ನಾವು ಆದಾಯ ಮಾಡಿಕೊಳ್ಳಬಹುದು, ಅದರಲ್ಲಿ ನಾವು ಏನು ಲಾಭ ಇಲ್ಲ. ಅದರಲ್ಲಿ ಏನು ಲಾಭ ಇದೆಯಾ? ಅಲ್ಲೇ ಮಗ ಅಲೆಕ್ಸಾಂಡರ್ ಇಡೀ ಲೋಕವನ್ನು ಹಿಡಿದಿದ್ದ. ಲೋಕದಲ್ಲಿ ಅವನಂಥ ಒಂದು ಶ್ರೇಷ್ಠವಾದ ವಾರಿಯರ್ ಯಾರೂ ಇಲ್ಲ. ಯುದ್ಧ ಸನ್ನಂತನು, ಸಖತ್ ಹೈಟ್, ವೆರಿ ಜೈಜಾಂಡಿಕ್, ಎಲ್ಲವನ್ನು ಅನುಭವಿಸ್ತಾ. ಆದರೆ ಅವನಿಗೊಂದು ದೊಡ್ಡ ವ್ಯಾಧಿ ಬಂತು, ದೊಡ್ಡ ಕಾಯಿಲೆ ಬಂತು. ನೋಡ್ರಿ, ಈ ಕಾಯಿಲೆ ಬರುವಾಗ ಆ ದೇಶದಲ್ಲಿರುವ ಎಲ್ಲ ಡಾಕ್ಟರ್ಸ್ ಕರೆಸಿ ಹೇಳಿದ್ದ, ಎಲ್ಲ ಡಾಕ್ಟ್ರನ್ನು ಕರೆದು ಹೇಳಿದ್ದ, ನನ್ನನ್ನು ಏನು ಮಾಡು, ಗುಣಪಡಿಸಿರಿ, ನಾನು ಬದುಕಬೇಕು. ಅವನಿಗೆ ಗೊತ್ತಾಯಿತು, ನಮ್ಮನ್ನು ಬದುಕಿಸೋದಕ್ಕೆ, ನನ್ನನ್ನು ಸರಿ ಮಾಡೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆವಾಗ ಅವನು ಹೇಳ್ತಾನೆ, ನಾನು ಸತ್ತಿರುವಾಗ, ಸಾಯುವಾಗ ನನ್ನನ್ನು ಒಂದು ಶವ ಪೆಟ್ಟಿ ಮೇಲೆ ಹಾಕ್ತಿರಲ್ಲ, ಆವಾಗ ನನ್ನ ಕೈ ಹೊರಗೆ ಹಾಕಿರಿ ಎಂದು ಹೇಳ್ತಾ ಇದ್ದ. ಯಾಕೆ ಗೊತ್ತೀರಾ? ಎಲ್ಲ ಪಡೆದಿದ್ದೆ, ಆದರೆ ಏನು ಇಲ್ಲದೆ ಹೋಗ್ತಾ ಇದ್ದೆ. ಇದು ಎಲ್ಲ ಪಡೆದಿದ್ದರು, ಅದರಿಂದ ಒಬ್ಬ ಮನುಷ್ಯನಿಗೆ ಏನು ಲಾಭ ಇಲ್ಲ. ನೀವು ಮನೇಲಿ ಇಟ್ಟಿರುವ ಚಿನ್ನ ನಿಮಗೆ ಲಾಭ ಇಲ್ಲ. ತಂದು ಕೊಡ್ರಿ ಅಂತ ಹೇಳಲ್ಲ, ತಪ್ಪ ಅನ್ಸ್ಕೊಬೇಡ್ರಿ, ನೀವೇ ಇಟ್ಕೊಳ್ರಿ. ஆனால் ಲಾಭ ಇಲ್ಲ. ಇಟ್ ಈಸ್ ನಾಟ್ ಯೂಸ್. ನಿಮ್ಮ ಆತ್ಮಗೆ ಉಪಯೋಗ ಕ್ರಿಸ್ತನು ಮಾತ್ರ. ವಾಕ್ಯ ಹೇಳ್ತದಲ್ಲ, ಸಾಕು ಎಂಬ ಮನಸ್ಸು ಬಹು ಲಾಭ. ಕ್ರಿಸ್ತನು ನನಗೆ ಜೀವ, ಸಾವು ನನಗೆ ಲಾಭ. ಹಲ್ಲೆಲೂಯ. ಅಂದರೆ ನಿತ್ಯ ಕಾಲವಾಗಿ ಬದುಕುವಂಥದ್ದು ಈ ಆತ್ಮ ಮಾತ್ರ. ಈ ಭೂಮಿಯಲ್ಲಿ ಬದುಕ್ರಿ, ಬಾಳಿರಿ, ದೇವರು ಕೊಡೋದೆಲ್ಲ ಅನುಭವಿಸಿರಿ. ಅನ್ನೋ ಆತ್ಮ ಮಾತ್ರ ನಷ್ಟಪಡೋಕ್ಕೆ ಬಿಡಬೇಡ್ರಿ. ಆತ್ಮವನ್ನು ಜಾಗೃತೆಯಿಂದ ನೀವು ಕಾದುಕೊಳ್ಳ್ರಿ. ಅದರೊಳಗಿಂದ ಜೀವಧಾರೆಗಳು ಹೊರಡಿ ಬರುತ್ತದೆ. ಆತ್ಮ ತುಂಬ ಇಂಪಾರ್ಟೆಂಟ್. ಆತ್ಮವನ್ನು ಕೆಡಿಸುವ ಯಾವುದಕ್ಕೆ ನೀವು ಸ್ಥಳ ಕೊಡಬೇಡ್ರಿ. ಆತ್ಮವನ್ನು ನಂದಿಸುವ ಯಾವುದಕ್ಕೂ ಸ್ಥಳ ಕೊಡಬೇಡ್ರಿ. ಅದು ಏನಾದರೂ, ಅದರಿಂದ ಎಷ್ಟು ಕೋಟಿ ನಮಗೆ ಲಾಭ ಬಂದರೂ ಅದು ನಮಗೆ ಬೇಡ. ನಮಗೆ ಬೇಕಾಗಿರುವುದು ದೇವರು ಕೊಟ್ಟಿದ್ದ ಈ ಆತ್ಮ. ಹಲ್ಲೆಲೂಯ, ಹಲ್ಲೆಲೂಯ. ಇದಕ್ಕೆ ಲಾಭ. ಇವರೇ ದೇವರ ಮನಸ್ಸುಳ್ಳ ಜನರು, ಇವರೇ ಕ್ರಿಸ್ತನನ್ನು ಹಿಂಬಾಲಿಸುವ ಜನರು. ಹಲ್ಲೆಲೂಯ, ಹಲ್ಲೆಲೂಯ. ಇನ್ನು 12 ತಿಂಗಳು ನಮ್ಮ ಪ್ರಯಾಣದಲ್ಲಿ ನಾವು ಮನಸ್ಸಲ್ಲಿ ಇಟ್ಕೋಬೇಕೆಂಬ ಒಂದು ಕಾರ್ಯ ಕ್ರಿಸ್ತನ ಮನಸ್ಸು. ಅದೇನು? ದೇವರನ್ನು ಹಿಂಬಾಲಿಸುವ ಮನಸ್ಸು. ಅದು ದೇವರಿಗೆ ಇಷ್ಟವಾದ ಮನಸ್ಸು. ಹಲ್ಲೆಲೂಯ. ನಾವೆಲ್ಲರೂ ಎದ್ದು ಪ್ರಾರ್ಥನೆ ಮಾಡೋಣ. ದೇವರ ಕಡೆಗೆ ಒಂದೇ ಕಾರ್ಯ ಕೇಳೋಣ. ಏಸಯ್ಯ, ನನ್ನನ್ನು ಬದಲಾಗಿಸು ದೇವರೇ. ನನ್ನ ಮನಸ್ಸು ಕ್ರಿಸ್ತನ ಮನಸ್ಸಾಗಿರಲಿ, ನನ್ನ ಮನಸ್ಸು ಪರಿಶುದ್ಧವಾಗಿರಲಿ, ನನ್ನ ಮನಸ್ಸು ದೇವರಿಗೆ ಮಹಿಮೆ ಉಳ್ಳದಾಗಿರಲಿ ಎಂದು ನಮ್ಮ ಪಾಠ. ಸಿಲುವೈ ಸುಮಂದುರಾಯ್ ರಾಗುவோம், சிலுவை சுமந்துராய்
தாழ்மை தரிப்போம். நிந்தை சுமப்பீனும் சந்தோஷம் கொள்வோம். சிந்தை வாழ்விலும் தாழ்மை தரிப்போம். சிந்தை சுமப்பீனும் சந்தோஷம் எல்லாரும் கரங்களை மேலே ஏற்றி ஆடணும். இயேசு தருகிறார், இயேசு தாங்குவார், அவரே சுமப்பார், ஒரு போதும் கைவிடவே மாட்டார். இயேசு தாங்குவார், அவரே சுமப்பார், ஒரு போதும் கைவிடவே மாட்டார். ஹல்லேலூயா, 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 ஹல்லேலூயா. எல்லாரும் சந்தோஷமா ஹல்லேலூயா, ஹல்லேலூயா, ஹல்லேலூயா. சொந்தம் இயேசுவே, சாவும் லாபமே, வாழ்வும் இயேசுவே, சாவும் லாபமே. அவர் பெருகவும் நான் சிறுகவும் வேண்டுமே. Thank you Lord. Hallelujah. அவர் பெருகவும் நான் சிறுகவும் வேண்டுமே. Thank you Jesus. கிருபை தருகிறார், விருதாவாகிடேன், அதை நித்தமும் காத்து கொள்வேன். கிருபை தருகிறார், விருதாவாகிடேன், அதை நித்தமும் காத்து கொள்வேன். ஹல்லேலூயா, 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 ஹல்லேலூயா. ஈசன் என்பவன் குருவை போலவே, சீஷன் என்பவன் குருவை போலவே, தனக்காய் வாழாமல் தன்னை தருவானே. தனக்காய் வாழாமல் தன்னை தருவானே. பரலோக சிந்தை கொண்டு உமக்காய் பணி செய்வேன் நான் அனுதினமும். பரலோக சிந்தை கொண்டு உமக்காய் பணி செய்வேன் நான் அனுதினமும். ஹல்லேலூயா, 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 ஹல்லேலூயா. சொந்த பந்தங்கள் சொந்த பந்தங்கள் சொல்லால் கொள்ளலாம். சொந்த பந்தங்கள் ஆமென். சொல்லால் கொள்ளலாம். மாற்றோர் சதி செய்து மதிப்பை கெடுக்கலாம். மாற்றோர் சதி செய்து மதிப்பை கெடுக்கலாம். அவருக்காகவே அனைத்தும் இழந்தாலும் அதை மகிமை என்று நீடுவே. அவருக்காகவே அனைத்தும் இழந்தாலும் அதை மகிமை என்று நீடுவே. ஹல்லேலூயா, 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 ஹல்லேலூயா.
அகற்றிடே விண்ணை விட்டு என் கண்ணை அகற்றிடே மண்ணின் வாழ்வை குப்பைய என்கிறேன் மண்ணின் வாழ்வை குப்பைய என்கிறேன் விண்ணின் வார்த்தைக்கு என்னை தருகிறேன் உண்மை உள்ளவன் என்றழைப்பே விண்ணின் வார்த்தைக்கு என்னை தருகிறேன் உண்மை உள்ளவன் என்றழைப்பே ஹல்லேலூயா ஹல்லேலூயா ಪರಿಶುದ್ಧನು, ಉನ್ನತನು, ಮಹೋನ್ನತನು, ಸರ್ವಶಕ್ತನಾದಂಥ ದೇವರೇ, ನಿಮ್ಮ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಅಪ್ಪ. ಕರ್ತನೆ, ಪರಲೋಕದ ಚಿಂತನೆಯು, ಪರಲೋಕ ಯೋಚನೆಯು, ದೇವರ ಯೋಚನೆಯು ಏನು ಅನ್ನುವಂಥದ್ದನ್ನು ದೇವರೇ ಈ ದಿವಸ ನಮಗೆ ತಿಳಿಸಿಕೊಟ್ಟದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ವರ್ಷದ ಆರಂಭದಲ್ಲಿ ನೀವು ಕೊಟ್ಟಿರುವಂಥ ಈ ವಾಕ್ಯಕ್ಕೆ ಅನುಗುಣವಾಗಿ ಕರ್ತನೆ, ಒಬ್ಬನ ನಿಮ್ಮನ್ನು ಹಿಂಬಾಲಿಸುವುದಕ್ಕೆ ಬರುವುದಕ್ಕೆ ಮನಸ್ಸುಳ್ಳವನಾಗಿದ್ದರೆ ಅವನು ಏನೆಲ್ಲ ಮಾಡಬೇಕು ಎಂಬುದಾಗಿ ದೇವರೇ ನಿಮ್ಮ ವಾಕ್ಯದಿಂದ ನಮಗೆ ಕಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಕರ್ತನೆ, ಕಾಣುವಂಥ ಐಶ್ವರ್ಯವನ್ನು, ನೋಡುವಂಥ ಈ ಲೋಕವು ಕರ್ತನೆ ಶ್ರೇಷ್ಠವೆಂದು ಎಣಿಸುವುದನ್ನು ಯಾವುದನ್ನು ನೀವು ಅಪೇಕ್ಷಿಸದೆ ಕರ್ತನೆ ಅಪ್ಪ, ವಾಕ್ಯ ಹೇಳುವಂತೆ ನಮ್ಮನ್ನು ನಿರಾಕರಿಸಿ ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಕರ್ತನೆ ಅಪ್ಪ ನಿಮ್ಮನ್ನು ಸಂಪಾದಿಸುವಂತೆ ಅಪ್ಪ ಕರ್ತನೆ ನಿಮ್ಮನ್ನು ಪಡೆದುಕೊಳ್ಳುವಂತೆ ನಿಮ್ಮನ್ನು ಹಿಂಬಾಲಿಸುವವರಾಗಿರಬೇಕೆಂಬುದಾಗಿ ನಿಮ್ಮ ವಾಕ್ಯದ ಮೂಲಕವಾಗಿ ನಮಗೆ ಕಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಕರ್ತನೆ, ಈ ಆಜ್ಞೆಯನ್ನು ಕೊಡುವಂಥದ್ದು ಮಾತ್ರವಲ್ಲದೆ ಈ ಆಜ್ಞೆಯನ್ನು ಹೇಗೆ ಪರಿಪಾಲಿಸಬೇಕೆಂಬ ಮಾದರಿಯನ್ನು ನೀವು ನಮಗೆ ಬಿಟ್ಟು ಹೋಗಿದ್ದೀರಪ್ಪ. ಕರ್ತನೆ, ವಾಕ್ಯ ಹೇಳುತ್ತದೆ, ಪೇತ್ರನು ತನ್ನ ವಚನದಲ್ಲಿ ಹೇಳುವಾಗ ಕ್ರಿಸ್ತನು ಕರ್ತನೆ ನಮ್ಮ ಮುಂದೆ ಬಿಟ್ಟು ಹೋಗಿರುವಂಥ ಮಾದರಿ, ಆತನ ಹೆಜ್ಜೆಯ ಜಾಡಿನಲ್ಲಿ ನೀವು ನಡೆಯಿರಿ ಎಂಬುದಾಗಿ ಕರ್ತನ ವಾಕ್ಯ ಹೇಳುವಂತೆ ಅಪ್ಪ, ನೀವು ನಿಮ್ಮನ್ನು ಹೇಗೆ ನಿರಾಕರಿಸಿದ್ರೋ ದೇವರ ಮಗನು ದೇವರಿಗೆ ಸರಿಸಮಾನನು ಅನ್ನುವಂಥದ್ದನ್ನು ಕೂಡ ನೀವು ಎಣಿಸದೆ ನಿಮ್ಮನ್ನ ದಾಸನ ಕರ್ತನೆ ರೂಪದಲ್ಲಿ ನಿಮ್ಮನ್ನು ಒಪ್ಪಿಸಿಕೊಟ್ಟಂತೆ ನಮ್ಮನ್ನು ತಗ್ಗಿಸಿಕೊಳ್ಳುವ ಮನಸ್ಸನ್ನು ಕೊಡಿ, ತಾಳ್ಮೆಯ ಮನೋಭಾವವನ್ನು ಕೊಡಿ. ಕರ್ತನೆ ಅಪ್ಪ, ನಾವು ಏನು ಅಲ್ಲ ಅನ್ನುವಂಥದ್ದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳುವಂತೆ ಅಪ್ಪ ನಮಗೆ ಸಹಾಯ ಮಾಡಿ ಎಂದು ನಾವು ಪ್ರಾರ್ಥಿಸ್ತೇವೆ. ಅದು ಮಾತ್ರವಲ್ಲದೆ ನಮಗಾಗಿ ನೇಮಿಸಿರುವಂಥ ಓಟ, ನಮಗಾಗಿ ನೀವು ಸಿದ್ಧ ಮಾಡಿರುವಂಥ ಶಿಲುಬೆಯನ್ನು ಹೊತ್ತುಕೊಂಡು ಕೊನೆಯವರೆಗೂ ತಾಳ್ಮೆಯಿಂದ ಓಡುವಂತೆ ನಮಗೆ ಸಹಾಯ ಮಾಡ್ರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಅಪ್ಪ. ವಾಕ್ಯ ಹೇಳುತ್ತೆ ಕರ್ತನೆ ಅಪ್ಪ, ನಿಮ್ಮ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ನೀವು ಅವಮಾನವನ್ನು ಅಲಕ್ಷ್ಯ ಮಾಡಿದ್ರಿ ಎಂಬುದಾಗಿ ವಚನ ಹೇಳುತ್ತೆ. ನಮ್ಮ ಮುಂದೆ ಇಟ್ಟಿರುವ ನಿತ್ಯ ಜೀವಕ್ಕಾಗಿ, ನಮ್ಮ ಮುಂದೆ ಇಟ್ಟಿರುವಂಥ ಕ್ರಿಸ್ತನಿಗಾಗಿ ಅಪ್ಪ, ನಮ್ಮ ಶಿಲುಬೆಯ ಮೂಲಕವಾಗಿ ಬರುವಂಥ ಎಲ್ಲ ನಿಂದೆ ಅವಮಾನಗಳನ್ನು ದೇವರೇ ಅಪ್ಪ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಮ್ಮ ಸಂತೋಷವಾಗಿರುವಂಥ ಕ್ರಿಸ್ತನ ಮೇಲೆ ನಮ್ಮ ಕಣ್ಣುಗಳನ್ನು ಇಟ್ಟು ನಮ್ಮ ಓಟವನ್ನು ಓಡುವಂತೆ ನಮಗೆ ಕೃಪೆಯನ್ನು ಅನುಗ್ರಹಿಸ್ರಿ ಎಂದು ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಲೋಕದಲ್ಲಿರುವ ಯಾವುದನ್ನು ಹೆಚ್ಚಾಗಿ ಎಣಿಸದೆ ಅಪ್ಪ, ನಮ್ಮ ಆತ್ಮವೇ ನಾವು ಕ್ರಿಸ್ತನೊಂದಿಗೆ ಸೇರುವಂಥದ್ದೇ ಶ್ರೇಷ್ಠವಾಗಿರೋದ್ರಿಂದ ದೇವರೇ, ನಿಮ್ಮನ್ನು ಪಡೆದುಕೊಳ್ಳುವುದಕ್ಕಾಗಿ, ನಿಮ್ಮನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಪೌಲನು ಹೇಳುವಂತೆ ಎಲ್ಲವನ್ನ ನಷ್ಟವು ಕಸವೆಂದೆಣಿಸಿ ದೇವರೇ ನಮ್ಮ ಓಟವನ್ನು ಓಡುವಂತೆ ಈ ದೇವರ ಯೋಚನೆಯನ್ನ, ಪರಲೋಕದ ಚಿಂತನೆಯನ್ನ ನಮಗೆ ಅನುಗ್ರಹಿಸಿರಿ ಎಂದು ನಾವು ಪ್ರಾರ್ಥಿಸ್ತೇವೆ. ನಿಮ್ಮ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ಅಪ್ಪ. ಕರ್ತನೆ, ನಾವು ಪೇತ್ರನಂತೆ ನಿರ್ಬಲರೇ, ನಾವು ಪೇತ್ರನಂತೆ ಅಪ್ಪ ಮನುಷ್ಯನ ಯೋಚನೆ ಉಳ್ಳವರೇ, ಆದರೆ ದೇವರ ಆತ್ಮನು ಬರುವಾಗ ಈ ಪೇತ್ರನು ದೇವರಿಗಾಗಿ ಸಾಕ್ಷಿಯಾಗಿ ನಿಂತಂತೆ ನಮ್ಮ ಜೀವಿತವೂ ಕೂಡ ನಿಮ್ಮ ಆತ್ಮನ ಅಭಿಷೇಕದಿಂದ ತುಂಬಿ ಕರ್ತನೆ ನಿಮಗೆ ಸಾಕ್ಷಿಯಾಗಿ ನಿಲ್ಲುವಂತೆ ನಮಗೆ ಕೃಪೆಯನ್ನ, ಬಲವನ್ನು ಅನುಗ್ರಹಿಸಿ ಎಂದು ನಾವು ಪ್ರಾರ್ಥಿಸಿ ನಿಮ್ಮ ಕೈಗಳಲ್ಲಿ
ಕರದಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಸ್ತುತಿ ಘನಮಾನ ಮಹಿಮೆ ಎಲ್ಲ ನಿಮಗೆ ಅರ್ಪಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ.